10ರಿಂದ 12 ವರ್ಷದಿಂದ ಮಾಡ್ಕೋತ ಬಂದಿರಿ. ನಿಮಗೆ ನಿಜವಾಗ್ಲೂ ಇದ್ರಾಗ ಆದಾಯ ಐತೆ ಅನ್ಸೈತ್ರಿ? ನಾವು ಆದಾಯ ಇಲ್ಲ ಅಂದ್ರೆ ಈ ದಂಧೆಗೆ ಮಾಡ್ತಿರ್ಲಿಲ್ಲ, ಮತ್ತೆ ಬೇರೆ ಬಿಸ್ನೆಸ್ಗೆ ಹೋಗ್ತಿದ್ದೆ ನಾನು. ಏನು ಇವಾಗೂ ಹೇಳತ್ತೇನೆ ನಿಮಗೆ, ನಾ ಇದನ್ನು ಸ್ಟೆಪ್ ವೈಸ್ ಹೊಂಟೇನಿ. ಈಗ 5ನೇ ಸರ ಸದ್ದಕ್ಕಿನ್ನ ಇದನ್ನು ಇನ್ನೂ ನಮ್ಮ ಪ್ಲಾನಿಂಗ್ ಇದೆ. ಇನ್ನೂ ನಾವು ಇನ್ನಷ್ಟು ಆಕಳ ಮಾಡಬೇಕು, ಇನ್ನೂ ಇದನ್ನು ಬೆಳೆಸ್ಬೇಕು ಅನ್ನೋದ್ರಾಗ ಇದ್ದೀವಿ. ಪ್ರತಿ ವರ್ಷ ವಿಜಯವಾಣಿ ಅವರು ನಮಗೊಂದು ಆರ್ಟಿಕಲ್ ಬರೀತಾರೆ ನಮ್ಮ ಬಗ್ಗೆ. ಬಂದ್ರಿಂದ ನಾವು ಈ ರೀತಿ ಮಾಡಿದಿರಿ ಬಿಟ್ರಿ ಅನ್ನೋದು ಅವರ ಖುದ್ದಾಗಿ ಬಂದ ಒಂದು ಫೋಟೋ ಹೊಡೆದ, ಹೋದ ವರ್ಷ ಎಷ್ಟಿದ್ದು ಈಗ ಎಷ್ಟಾಗಿದೆ ಅಂತೇಳಿ ಮಾಡಿ ನಮ್ಮದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಅವ್ರು ಈಗೇನು ನೀವು ಸಂದರ್ಶನ ತೊಗೊಂಡಿಲ್ಲ ಅದನ್ನು ಅವರು ಸ್ವತಃ ಎಲ್ಲ ಬರೆದ ನಮ್ಮ ಫೋಟೋ ಗಿಟೋ ಬಂದಿರೋತಿ. ಪ್ರತಿ ವರ್ಷ ಒಮ್ಮೆರ ಅದು ವಿಜಯವಾಣಿ ಒಳಗೆ ಅವ್ರು ಹಾಕೇ ಹಾಕ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ, ಈಗ ಆಕಳನ ಮಾಡಲಿ ಎಮ್ಮಿನ ಮಾಡಲಿ ಸಜ್ಜಿಗಡ್ಡಿ ಹಚ್ಚಿ ಅದನ್ನ 3 ಟೈಮ್ ಕೊಡಕ್ಕೆ ಹಾಕಿ ಬಿಡ್ತಾರೆ. ಅದರಿಂದ ಅದು ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ರಿ, ವೀಕ್ನೆಸ್ ಆಗೈತಿ. ನಾ ಒಂದು ದನ ತನ್ನಿ ಅಂದ್ರೆ ಅದನ್ನ ಇಟ್ಕೊಂಡು ಕುಂಡ್ರೋಗಿತ್ತ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿಬಿಡೋದು. ಪ್ರತಿಯೊಂದು ಆಕಳಿಗೆ ನಮ್ಗೆ ಇಲ್ಲಿ ಎಷ್ಟು ನಮ್ಮ ದವಣ್ಯಾಗ ಅದಾವಲ್ಲ ಎಲ್ಲದಕ್ಕೂ ನಾವು ಇನ್ಶೂರೆನ್ಸ್ ಇಟ್ಟಬಿಟ್ಟಿವಿ. ಒಂದು ವೇಳೆ ಏನೋ ಅಚಾನಕ್ಕಾಗಿ ಆತಂದ್ರೆ ನಾವು 700 ರೂಪಾಯಿ ಕೊಟ್ಟು ಒಂದು ಪಾಲಿಸಿ ತೊಗೋದ್ರಿಂದ ನಮಗೊಂದು 60,000 ರೂಪಾಯಿ, ಮೊದಲು 50 ಇತ್ತು, ಈಗ 60,000 ಮಾಡ್ಯಾರ. ಅಕಸ್ಮಾತ್ ಏನಾಗಿ ಡೆತ್ ಆದ್ರೆ ನಮಗೆ 60,000 ಬರ್ತಾವೆ. ಹೈನುಗಾರಿಕೆ ಒಳಗೆ ಲಾಸ್ ಐತಿ, ನಾ ಅಷ್ಟು ಲಾಸ್ ಆದ್ನಿ ಇಷ್ಟು ಲಾಸ್ ಆದ್ನಿ ಅಂತಾರೆ. ಯಾವಾಗೂ ಆ ರೀತಿ ಅಲ್ಲ, ಇದು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬೇಕು. ಯಾರನ್ನೂ ನೋಡಿ ಬಂದಲ್ಲ, ನಾನಾ ಅನುಭವದಾಗ ನೋಡ್ಕೊಂಡ 1ರಿಂದ 2, 2ರಿಂದ 4, 4ರಿಂದ 8 ಯಾರು ಮಾಡಿದಾರಲ್ಲ ಅದ್ರೊಳಗೆ ಯಾರು ಆ ಫೀಲ್ಡ್ನಾಗ ಹೋಗಿದಾರಲ್ಲ ಅವರೆಲ್ಲರೂ ಒಂದು ಸ್ವಲ್ಪ ನನಗೆ ಅನಿಸಿದ ಮಟ್ಟಿಗೆ ಎಲ್ಲರೂ ಸಕ್ಸಸ್ ಆಗಿದ್ದಾರೆ. ಮತ್ತು ಇದ್ರಾಗ ಲಾಭ ಎಷ್ಟಿದೆ ನಷ್ಟನೂ ಅಷ್ಟೇ ಇದೆ. ಹಲೋ, ನಾನು ನಿಮ್ಮ ಬಸವರಾಜ್ ನಾಯ್ಕ್. ನಾನು ನೋಡ್ರಿ ಇವತ್ತ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮುಗುಳಿಯಾಳ ಗ್ರಾಮಕ್ಕೆ ಬಂದನು. ನೋಡ್ರಿ ಇಲ್ಲಿ ಒಬ್ಬರ ವಿಶೇಷವಾದ ರೈತರ ಸಂದರ್ಶನ ತಗೋಕ್ ಬಂದನು. ನೋಡ್ರಿ ಇವ್ರ ಕೇವಲ ಒಂದೇ ಆಕಳಿಂದ ಶುರು ಮಾಡಿ ಅದೇ ಒಂದೇ ಆಕಳಿಂದ ಇವತ್ತು 35 ಆಕಳಾಗಿದ್ದಾವು. ನಾವು ಇವತ್ತು ಅವ್ರ ಸಂದರ್ಶನ ತಗೊಂಡು ಒಂದೇ ಆಕಳಿಂದ ಇವತ್ತು 35 ಆಕಳಾಗಿದ್ದಾವು. ಇದು ಎಷ್ಟು ವರ್ಷ ತಗೋತು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಸಾಕಾಣಿಕೆ ಮಾಡಿದ್ರೆ ಲಾಭ ಐತಿ, ಯಾವ ರೀತಿ ಮಾಡಿದ್ರೆ ಲಾಸ್ ಐತಿ, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಅವ್ರ ಕಡೆಯಿಂದನೇ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ನಮ್ಮ ಬಸವರಾಜ್ ನಾಯ್ಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡ್ರಿ. ಬಸವರಾಜ್ ಸಿದ್ದಪ್ಪ ಮಾಯನವ್ರ, ಊರು ಮುಗುಳಿಯಾಳ, ತಾಲೂಕು ಯರಗಟ್ಟಿ. ಓಕೆ ಸರ್, ನೀವು ಒಂದೇ ಆಕಳಿಂದ ಸ್ಟಾರ್ಟ್ ಮಾಡಿರಿ. ಸುಮಾರು ಅದು ಎಷ್ಟು ವರ್ಷಗಳಿಂದ ಹಿಂದೆ ಸ್ಟಾರ್ಟ್ ಮಾಡಿರಿ? ಏನಾಯ್ತು ರೀ, ಒಂದು ಆಕಳದಿಂದ ಸ್ಟಾರ್ಟ್ ಮಾಡಿ ನಾ ಹೈನುಗಾರಿಕೆ ಮಾಡ್ಬೇಕು, ಇಷ್ಟು ಆಕಳ ಮಾಡ್ಬೇಕಂತ ಉದ್ದೇಶದಿಂದ ಒಂದು ಆಕಳ ಇಟ್ಟಿರಲಿಲ್ಲ. ಒಂದು ಆಕಳ ನಮ್ಮ ಮನ್ಯಾಗ ಇತ್ತು, ಅದ್ರದ್ದು ಹಂಗೆ ಬೆಳವಣಿಗೆ ಮಾಡ್ಕೊತ ಬಂದ. ಅದರ ಮಗಳು ಹುಟ್ಟಿದ ನಂತರ ಇಲ್ಲ 2 ಅದು, ಮತ್ತು ಹಂಗೆ ಅದ್ರ ಮಗಳು ಹುಟ್ಟಿದಿಂದ 3 ಅದು, ಈ ರೀತಿ ಅದ್ರ ಮ್ಯಾಗ ಇಂಟ್ರೆಸ್ಟ್ ಬರಾಕೈತಿ. ಮೊದಲು ನಾವು ನಾರ್ಮಲ್ ಹಂಗೆ ಒಂದು ಆಕಳ ಕಟ್ಟೋರ್ಗೈತಿ ಜನರಲಾಗಿ ಒಂದು ಆಕಳ ಸಾಕಿದ್ದೀವಿ. ಬಟ್ ಅದರ ಹೋದಂಗೆ ಅದ್ರ ಮಕ್ಕಳು ಹುಟ್ಟೋದ್ರಿಂದ ಅದು ಬ್ರೀಡಿಂಗು ಚಲೋ ಇತ್ತು, ಇಳುವರಿನೂ ಚಲೋ ಇತ್ತು. ಅದು ಇಳಿದಾಗ ಒಂದು ಟೈಮ್ 16 ಲೀಟ್ರ್ ಹಿಂಡುವಂಥ ಆಕಳಿತ್ತು. ಅದ್ರ ಮ್ಯಾಗ ನಮ್ಗೆ ಇಂಟ್ರೆಸ್ಟ್ ಬರೋಣ, ಅದರ ಕರುಗಳು ಹುಟ್ಟಿದ ನಂತರ ಅವನ್ನ ಡೆವಲಪ್ಮೆಂಟ್ ಮಾಡ್ಕೊತ ಅದ್ರ ತಳಿ ಚಲೋ ಐತೆ ಅಂತೇಳಿ ಹಂಗೆ ಮಾಡ್ಕೊತ ಬಂದು ನಾವು 3 ಮಾಡಿ 3ರಿಂದ 4 ಮಾಡಿ ಇದೇ ರೀತಿ ಅದನ್ನ ಪ್ರೊಸೆಸಿಂಗ್ ಮಾಡ್ಕೊತ ಬಂದೀವಿ. ಅವಾಗ ನಾವು ಇದ್ರಾಗ ಹೈನುಗಾರಿಕೆ ಒಳಗೆ ನಾವು ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಬಂತು ಬರೋಣ. ಆವಾಗ ನಾವು ಏನು ಮಾಡಿದ್ವಿ, ನಮ್ಮ ಓಣ ಇದ್ದಂಥ ಆಕಳೂ ಇದ್ರಾಗ 50% ಅದಾವ. ನಾನು ಸ್ವಲ್ಪ ತಂದದ್ದು ಒಂದು 50% ಅದಾವ. ಆದ್ರೆ ನಮ್ಮ ಮನಿ ಬೀಡ್ ಏನಿತ್ತಲ್ಲ ಅದರ ತಳಿ ಇವತ್ತಿಗೂ ನಮಗೆ ಹೈಯೆಸ್ಟ್ ಬೀಡಿಂಗ್ ಐತಿ. ಆ ಆಕಳು ಒಳ್ಳೆಯದು ಇರೋದ್ರಿಂದ ಅದನ್ನ ಇಟ್ಕೊಂಡ ಅದು ಜೀವನ ಪರ್ಯಂತ ನಮ್ಮ ಮನ್ಯಾಗ ಇರಲಿ ಅಂತ ಈಗ ಅದ್ರ ತಳಿ ಅವನು ನಾವು ಮಾರಾತಿಲ್ಲ. ಅವ್ರ ವಯಸ್ಸಾದರೂ ನಾವು ಮನೆ ಒಳಗೆ ಇಟ್ಕೊಂಡು ಅವನ್ನ ಇಲ್ಲೇ ದನ್ ಮಾಡುವಂಥ ವ್ಯವಸ್ಥೆ ಮಾಡ್ಕೋತೀವಿ. ಈಗ 2ನೇ ತಲೆಮಾರು ಐತದ. ನಾವು ಸರಿಸುಮಾರು ಈಗ ಇದನ್ನು ಪ್ರಾರಂಭ ಮಾಡಿ ಈ ರೀತಿ ಬೆಳೆದದ್ದು 12 ವರ್ಷ ಆಯ್ತು. ಅದಕ್ಕಿಂತ ಮೊದಲು ಬಿಫೋರ್ ಒಂದು 3-4 ವರ್ಷದಿಂದ ಸಣ್ಣ ಪುಟ್ಟ ಮಾಡ್ಕೋತ ಬಂದೀವಿ. ಈಗ ನಾವು ಅಗದಿ ಈಗ ಒಂದು ಲೆವೆಲ್ ಈ ರೀತಿ ನಾವು ಇಷ್ಟೆಲ್ಲ ದನಗಳು ಇಟ್ಕೊಂಡು ಹೊಂಟದಂದ್ರೆ 12 ವರ್ಷ ಆಯ್ತು ನಮ್ಮ ಮನೆಗೆ. ಸರ್, ನೀವು ಡೈರಿ ಫಾರ್ಮ್ ಮಾಡ್ಬೇಕಂತೇನು ಮಾಡಿಲ್ರಿ? ಪ್ರಥಮದಾಗ ನಾವು ಡೈರಿ ಫಾರ್ಮ್ ಮಾಡ್ಬೇಕಂತೇಳಿ ನಮ್ಮ ಪ್ಲ್ಯಾನು ಇಲ್ಲ. ಆ ರೀತಿ ನಾವು ಸಡ್ಡು ನಿರ್ಮಾಣ ಮಾಡಿಲ್ಲ. ಒಬ್ಬೊಬ್ರು ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ಪ್ರಮಾಣದಾಗ ಸಡ್ಡು ಹಾಕಿ ದೊಡ್ಡ ಪ್ರಮಾಣದಾಗ ಆಕಳ ತಂದು ದೊಡ್ಡ ಪ್ರಮಾಣದಾಗ ಮಾಡ್ತಾರೆ. ಅದೆಲ್ಲ ನಾವು ಮಾಡಕ್ಕೆ ಹೋಗಿಲ್ಲ. ನಾವು ಇರೋದನ್ನ ಒಂದು ಆಕಳ ನಮ್ದು. ನಾವು ಸಣ್ಣ ಪ್ರಮಾಣದಾಗ ಅಷ್ಟೇ ನಮ್ಮ ಮನೆಗೆ ಅಂತೇಳಿ ಇಟ್ಕೊಂಡವ್ರ. ಅದ್ರ ಕರ ಹುಟ್ಟಿದ್ದಿಂದ ಅದು ಮತ್ತು ಪ್ರೆಗ್ನೆನ್ಸಿ ಆಗಿ ಆ ಡೆಲಿವರಿ ಆದ ತಕ್ಷಣ ಮತ್ತು ನಮಗೆ ಅದ್ರಾಗ ಇಂಟ್ರೆಸ್ಟ್ ಬರೋದ್ರಿಂದ ಸ್ವಲ್ಪ ನಾವು ಇಷ್ಟು ಮಾಡ್ಬೇಕಂತೇನು ಮಾಡಿರಲಿಲ್ಲ. ನಾವು ಯಾಕೆ ಈ ರೀತಿ ಇದನ್ನು ಬೇರೆ ಬೆಳೆಸಿದ್ವಿ ಅಂದ್ರೆ ಇವು ಸಡ್ಡ ಫಾರ್ಮ ಬೇರೆ ಅದಾವ. ನಮ್ಮ ಇದು ಒಂದು 10 ಆಕಳದ್ದು ಒಂದು ಫಾರ್ಮ್ ಮಾಡ್ಕೊಂಡಿವಿ. ಮಾಡ್ಕೊಂಡು ಒಂದು 2-3 ವರ್ಷ ಇದ್ರಾಗ ಜೀವನ ಮಾಡೋದ್ರಾಗ ಅದು ಜಾಸ್ತಿ ಆಯಿತು. ಕರುಗಳೆಲ್ಲ ಬೆಳವಣಿಗೆ ಅದು ನನ್ನ ಓನ್ ಕರನ ನಾನು ಜಾಸ್ತಿ ಬೆಳೆಸ್ಕೊಂಡೀನಿ. ನನ್ನ ಮನ್ಯಾಗ ಏನು ಡೆಲಿವರಿ ಆದಂಥ ಕರುಗಳನ್ನ ನಾನು ಬೆಳವಣಿಗೆ ಮಾಡ್ಕೋತ ಬಂದೀನಿ. ಅದಾದ ನಂತರ ಮತ್ತು ನೆಕ್ಸ್ಟ್ ಒಂದು 10 ದನಕ್ಕೆ ಆಗೋಟ್ಟು ಸಡ್ ಮಾಡೀನಿ, ಅದು ಫುಲ್ ಆಯ್ತು. ಮತ್ತು 10 ದನಕ್ಕೆ ಮಾಡೀನಿ, ಅದು ಫುಲ್ ಆಯ್ತು. ಈ ರೀತಿ ನಾನು 4ರಿಂದ 5 ಸರ ನಾನು ಸಡ್ಡು ಕಟ್ಟೀನಿ. ಅಂದ್ರೆ
ಹೈನುಗಾರಿಕೆನ ಮಾಡೋದು ನನ್ನ ಪ್ಲ್ಯಾನ್ ಜರ್ಗಡ್ದ ಇದ್ರೆ ನಾನು ಏನು ಮಾಡ್ತಿದ್ನಿ ಅಂದ್ರೆ ಒಂದು ದೊಡ್ಡ ಲೆವೆಲ್ದಾಗ ಒಂದು ಫಾರ್ಮ್ ಗೋಟೆ ಕಟ್ಟಿ ಆ ಬೆನ್ನ ಆಕಳ ತಂದು ಮಾಡ್ತಿದ್ನಿ. ಆ ರೀತಿ ನಾ ಮಾಡಿಲ್ಲ. ಮತ್ತು ನನ್ನ ಅನುಭವದ ಪ್ರಕಾರ ನನಗೆ 12-13 ವರ್ಷದ ಅನುಭವದ ಪ್ರಕಾರ ನಾ ಹೈನುಗಾರಿಕೆ ಒಳಗೆ ಸಾಧ್ಯ ಆದಷ್ಟು ಯಾರು ಹೆವಿ ಅಮೌಂಟ್ ಹಾಕಿ ದೊಡ್ಡ ಲೆವೆಲ್ ಮಾಡಿ ಒಮ್ಮೆ ತಂದು ಆಕಳ ಯಾರು ಸಾಕಣೆ ಮಾಡ್ತಾರೆ ಅವರು ಕ್ಲಿಕ್ ಆಗೋದು ಭಾಳ ಕಡಿಮೆ ಆಗೈತಿ. ಯಾಕಾಗೈತೆ ಅಂದ್ರೆ ಅವರೆಲ್ಲ ಏನು ಮಾಡ್ತಾರೆ, ಒಂದು 50 ಲಕ್ಷ ರೂಪಾಯಿ ಗಂಟ್ಲೆ ಖರ್ಚು ಮಾಡಿ ಒಂದು ಫಾರ್ಮ್ ಹಾಕಿ ಅದ್ರಾಗ ಆಕಳ ತಂದು ಸಾಕ್ತಾರ. ಅವು ಏನಾಗ್ತಾವು ತಂದಾಗ ಎಲ್ಲ ಡೆಲಿವರಿ ಟೈಮಿಗೆ ತಂದಿರ್ತಾರ, ಇನ್ಕಮ್ ಅನಿಸ್ತೈತೆ ಅವ್ರಿಗೆ. ಎಷ್ಟು ಒಂದು 3-4 ತಿಂಗಳು ಒಳ್ಳೆ ಆದಾಯ ಬಂದಂಗೆ ಆಗ್ತೈತೆ ಅವ್ರಿಗೆ. ಯಾಕಂದ್ರೆ ಹಿಂಡ್ತಾವು ಅವು 10 ಲೀಟ್ರು 12 ಲೀಟ್ರು 15 ಲೀಟ್ರು ಹಾಲು ಕೊಡಾಕೈತಿ ಒಂದು ಹಸು ಅಂದ್ರೆ ಈ ಚಲೋ ಬರ್ತೈತಿ, ಇನ್ಕಮ್ ಐತಿ ಅಂತ ಅನಿಸ್ತೈತೆ ಅವ್ರಿಗೆ. ಎಲ್ಲಿ ಮಟ ಒಂದು 3-4 ತಿಂಗಳು ಆದ ನಂತರ ಅದು ಆಟೋಮೆಟಿಕ್ ಮಿಲ್ಕಿಂಗ್ ಡೌನ್ ಹಾಕೋತ ಹೋಗೈತಿ. ಡೌನ್ ಹಾಕೋತ ಹೋದ ತಕ್ಷಣ ಏನು ಮಾಡ್ತಾರೆ ಇವ್ರು, 6 ತಿಂಗಳಿದ್ದವ್ರು ಒಂದು 8 ತಿಂಗಳು 9 ತಿಂಗಳು ವರ್ಷದೊಳಗೆ ಏನು ಮಾಡಿಬಿಡ್ತಾರೆ, ಹೈನುಗಾರಿಕೆ ಒಳಗೆ ಲಾಸ್ ಐತಿ, ನಾ ಅಷ್ಟು ಲಾಸ್ ಆದ್ನಿ ಇಷ್ಟು ಲಾಸ್ ಆದ್ನಿ ಅಂತಾರೆ. ಯಾವಾಗೂ ಆ ರೀತಿ ಅಲ್ಲ. ಇದು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡ್ಬೇಕು, ಯಾರನ್ನೂ ನೋಡಿ ಬಂದಲ್ಲ. ನಾನು ಅನುಭವದಾಗ ನೋಡ್ಕೊಂಡ 1ರಿಂದ 2, 2ರಿಂದ 4, 4ರಿಂದ 8 ಯಾರು ಮಾಡಿದಾರಲ್ಲ ಅದ್ರೊಳಗೆ ಯಾರು ಆ ಫೀಲ್ಡ್ನಾಗ ಹೋಗಿದಾರಲ್ಲ ಅವರೆಲ್ಲರೂ ಒಂದು ಸ್ವಲ್ಪ ನನಗೆ ಅನಿಸಿದ ಮಟ್ಟಿಗೆ ಎಲ್ಲರೂ ಸಕ್ಸಸ್ ಆಗಿದ್ದಾರೆ. ಮತ್ತು ಇದ್ರಾಗ ಲಾಭ ಎಷ್ಟಿದೆ ನಷ್ಟನೂ ಅಷ್ಟೇ ಇದೆ. ಯಾಕಂದ್ರೆ ನಷ್ಟ ಹೆಂಗೈತೆ ಅಂದ್ರೆ ನಾವು ಮಾಡ್ಕೊಂಡದಕ್ಕೆ ನಷ್ಟ ಆಗ್ತೈತಿ. ನಾವು ಸರಿಯಾಗಿ ಅವನ್ನ ಮೇಂಟೆನೆನ್ಸ್ ಮಾಡಲಿಲ್ಲ ಅಥವಾ ಸರಿಯಾದ ರೀತಿಯಿಂದ ಬೆಳೆಸಲಿಲ್ಲ. ಮತ್ತು ನಿಮ್ಗೆ ಹೇಳಿಲ್ಲ, ಈಗ ನಾವು ಒಟ್ಟು ಒಮ್ಮೆ ತಂದು ಕಟ್ಕೊಂಡ್ವಿ ಅಂದ್ರೆ ಎಲ್ಲ ಎನಿ ಟೈಮ್ ಒಮ್ಮೆ ಈಗ 10 ಆಕಳೆಲ್ಲ ಒಮ್ಮೆ ಪ್ರೆಗ್ನೆನ್ಸಿಯಾಗಿ ಒಮ್ಮೆ ಡೆಲಿವರಿ ಆದವು ಅಂದ್ರೆ ಅವಾಗ ಹಾಲಿನ ಇಳುವರಿ ನಮ್ಗೆ ಜಾಸ್ತಿ ಬಂದುಬಿಡ್ತೈತಿ. ನೆಕ್ಸ್ಟ್ 3 ಮಂತ್ 4 ಮಂತಿಗೆ ಹೋಗಿ ಅದು ಹಾಲು ಇರಂಗಿಲ್ಲ ಅಲ್ಲಿ. ಇದು ರೂಟೇಟ್ ಇರ್ಬೇಕು. ಹೆಂಗಂದ್ರೆ 4 ಆಕಳನ್ನು ಹಿಂಡುವಂಥವಿದ್ದಾಗ 4 ಆಕಳನ್ನು ಪ್ರೆಗ್ನೆನ್ಸಿ ಇರ್ಬೇಕು. ಅವು ಡೌನ್ ಆಗೋರಾಗ ಈ ಡೆಲಿವರಿ ಆಗಿರ್ಬೇಕು. ಆದರೆ ಇದು ವರ್ಷವಿಡೀ ದಿನವಿಡೀ ರೂಟೇಷನ್ದಾಗ ಹೋದ್ರೆ ಹೈನುಗಾರಿಕೆಗಳಿಗೆ ಯಾವಾಗೂ ಲಾಸ್ ಇಲ್ಲ. ಕೆಲವೊಬ್ಬರು ಅದರ ಸರಿಯಾಗಿ ಮೇಂಟೆನ್ಸ್ ಮಾಡೋಕ್ಕಾಗದಾಗ ಲಾಸ್ ಆಕೈತಿ ಹಿಂಗೆ ಅಂತಾರೆ. ಆದ್ರೆ ಅದನ್ನು ನೀವು ಚಲೋ ತಂಗಿ ಅವರು ಯೂಸ್ ಮಾಡ್ಕೊಂಡ್ರಂದ್ರೆ ಅದ್ರಾಗ ಒಳ್ಳೆ ಆದಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅಂದ್ರೆ ನೀವು ಸ್ಟಾರ್ಟಿಂಗ್ ಆಗಿ ಈಗ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಹೈಟೆಕ್ ಶೆಡ್ ಮಾಡಿಲ್ಲ ಮತ್ತು ಒಮ್ಮೆಲೆ ಆಕಳಗಳನ್ನು ತೊಗೊಂಬಂದಿಲ್ಲ? ಇಲ್ಲ ಆ ರೀತಿ ಮಾಡಕ್ ಹೋಗೋದ ಬೇಡ. ನನ್ನಂತಾಗ ಇಲ್ರಿ, ಒಂದು ವಾರದಾಗ ಒಬ್ಬರಾರೆ ಯಾರೋ ಬರ್ತಾರೆ ಪಾಪ ಗುರ್ತಿಲ್ದವ್ರು, ನಮ್ಮ ಫಾರ್ಮ್ ಐತಿ ಚಲೋ ಐತಿ ನೋಡೋನು ಬರ್ರಿ, ಅವ್ರು ಹೆಂಗ್ ಮಾಡ್ಯಾರ ನೋಡು ಬರ್ರಿ ಅಂತ ಬಂದಿರ್ತಾರೆ. ನಾ ಹೇಳ್ಕೊಸೋದು ಅವ್ರಿಗೆ ಅದನ್ನ, ನೋಡ್ರಿ ಬ್ರದರ್ ನೀವು ಫಸ್ಟ್ ಮಾಡುವಾಗ 2 ಮಾಡ್ರಿ, ಒಂದು 6 ತಿಂಗಳು 2 ಮಾಡಿ ಸಾಕ, ಆ ನಂತರ 4 ಮಾಡ, ಆ ನಂತರ 8 ಮಾಡ, ಆ ನಂತರ 16 ಮಾಡ. ಈ ರೀತಿ ಮಾಡ್ಕೊತ ಹೋಗ. ನೀವು ಒಮ್ಮೆ ರೊಕ್ಕ ಹಾಕಿ ಒಮ್ಮೆ ತಂದು ಹಾಕೋದ್ರಿಂದ ನನಗೆ ಅದು ಯಾಕೋ ಅಷ್ಟು ಸರಿ ಅನ್ಸಂಗಿಲ್ಲ. ಯಾಕಂದ್ರೆ ಇವ್ರಿಗೆ ಮೇಂಟೆನ್ಸ್ ಮಾಡೋಕ್ಕೂ ಗುರ್ತಿರಂಗಿಲ್ಲ. ಒಮ್ಮೆ ತಂದು ಲಾಸ್ ಆಗೋಕ್ಕಿಂತ 1-2 ತಂದ ಪ್ರಾಕ್ಟಿಕಲ್ ಆಗಿ ಅವ್ರು ಮಾಡಿ ಅದ್ರ ಅನುಭವ ತೊಗೊಂಡ ಹೊಳ್ಳಿ ಅದನ್ನ ನಂತರ ಮಾಡ್ಕೋದ್ರಿಂದ ಹೆಚ್ಚಿನ ಲಾಭ ಐತೆ ಅಂತ ನಾವು ಯಾರು ಬಂದವ್ರಿಗೆ ಅದನ್ನ ಹೇಳಿ ಕಳಿಸ್ತೀವಿ ನಮ್ಮ ಫಾರ್ಮ್ಗೆ ಬಂದವ್ರು. ಸರ್, ಇವಾಗ ರೀ 35 ಆಕಳ ಅಷ್ಟ ಅದಾವ್ರಿ, ಅದ್ರ ಜೊತೆ ಎಮ್ಮಿ ಹಿಂಗೆ ಹೋರಿಗಳು ಹಿಂಗೆ ಏನ್ರ ಅದಾವ? ಎಲ್ಲ ಅದಾವ. ನನ್ಗೆ ಮನಿಗೆ ಅಂತೇಳಿ ಎಮ್ಮಿ ಇಟ್ಕೊಂಡಿವಿ. ಮನಿಗೆ ಹಾಲಿಗೆ ಅಂತೇಳಿ ಅಂದ್ರೆ ಅದು ಹೇಳ್ತಾರಲ್ಲ ಹೆಂತಿದ ಬರೋಲಿಕ್ಕೆ ಕೊಟ್ಟಿರ್ತಾರಂತೆ, ಆ ರೀತಿ ಬಂದಂತ ಎಮ್ಮಿದಿಂತ್ರ ನಾನು 3-4 ಎಮ್ಮಿ ಅವನು ಮಾಡೀನಿ. ಅವು ತಳಿ ಅಭಿವೃದ್ಧಿ ಅದಾವ ನಾನು. ಆದ್ರೆ ಕ್ವಾನ್ ಬಂದ್ರೆ ಅಷ್ಟೇ ಮಾರ್ತೀನಿ. ಅವು ಹೆಣ್ಗಾರ ಇದ್ದದನ್ನ ಇಲ್ಲೇ ನಾನು ಜೋಪಾನ ಮಾಡ್ತೀನಿ, ಯಾವೂ ಮಾರಂಗಿಲ್ಲ. ನಾನು ಹಂಗೆ ಬೆಳೆಸ್ಕೊತ ಹೊಂಟೀನಿ. ಅವು ಈಗ 4 ಅದಾವು ನನ್ನಲ್ಲಿ. ಊರುಗಳು ಅದಾವು, 2 ಜವಾರಿ ಆಕಳದಾವು. ಅವತ್ತರ ಮಕ್ಕಳು ಎಲ್ಲ ಬೆಳೆಸಿ ಒಂದು 5-6 ಊರಿ ಅದಾವು ಈಗ. ಮತ್ತು ಇವೆಲ್ಲ ಉಳ್ಕಾತು ಎಲ್ಲ HF ಹಸು ಅದಾವು, ಒಂದು ಗೀರ್ ಆಕಳೈತಿ. ಇವೆಲ್ಲ HF ಹಸು. ಹೆಂಗಂದ್ರೆ ಇದ್ರೊಳಗೆ ನನಗೆ ಈಗ ಎಷ್ಟು ನೀವು ನೋಡ್ತಿರಲ್ಲ, ಇದ್ರೊಳಗೆ 50% ಅಷ್ಟೇ ಸೇಲಿಂಗ್ ತಂದಿದ್ದು ಅದಾವ ಹೊರಗಡೆ. ಇನ್ನುಳಿದಿದ್ದು ಎಲ್ಲ ನಾನು ಅದ್ರ ಮಗಳು ಹುಟ್ಟಿ ಬೆಳೆಸಿ ಈ ಸದ್ದ ನನ್ನ ಕರಣ 6 ಬೆಳವಣಿಗೆ ಆಗ್ತವೆ. ಈ ಸದ್ದ ಈಗ ಡೆವಲಪ್ಮೆಂಟ್ ಮಾಡತ್ತೀನಿ ಈ ಕರುಗಳು. ಅವನ್ನ ಬೆಳೆಸಿ ಅವತ್ತರಿಂದ ನಾವು ಮುಂದೆ ಫಾಯ್ದೆ ತೊಗೊಂಡ್ರೆ ಚಲೋ. ಈಗ 1 ಲಕ್ಷ ರೂಪಾಯಿ ಕೊಟ್ಟು ನಾವು ಮಾರ್ಕೆಟಿಗೆ ಹೋಗಿ ಒಂದು ಆಕಳ ತರೋಕ್ಕಿಂತ 1 ವರ್ಷ ಅದಕ್ಕೆ ಚಂದಾಗಿ ನಾವು ಸ್ವಲ್ಪ ಮೇಯಿಸಿದ್ರೆ 1 ವರ್ಷದಾಗ ಅದು ನಮಗೆ ಒಂದು ಆಕಳಾಗಿ ತಯಾರಾಗೈತಿಲ್ಲ. ಈ ರೀತಿ ಮಾಡ್ಕೋದ್ರಿಂದ ಹೈನುಗಾರಿಕೆ ಒಳಗೆ ಲಾಭ ಐತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಅಂದ್ರೆ ನಿಮ್ಗೆ ಎಮ್ಮಿ ಆಕಳ ಹೋರಿಗಳು ಎಲ್ಲ ಹಿಡಿದು ಒಂದು ಟೋಟಲ್ ಒಂದು 50 ಹಾಕಿರ್ಬೇಕು? 45. ಸರ್, ಇವಾಗ ರೀ ನಾವು ಯಾರೋ ಒಂದು ಫಾರ್ಮಿಂಗ್ ಮಾಡ್ತೀನಿ ಅಂತೇಳಿ ಸ್ಟಾರ್ಟ್ ಮಾಡ್ರಿ, ಮಾರ್ಕೆಟ್ಗೆ ಹೋಗಿರ್ತಾರೆ, ಅಂದ್ರೆ ಪೂರಾ ಇಳ್ಯಾಕ್ ಬಂದಿದ್ದ ಆಕಳ ತೊಗೊಂಬಂದ್ರೆ ಚಲೋ ರೀ ಅಥವಾ ಚೆಕ್ಕಿನ ಮೇಲೆ ಕಡಿಗೆಂಜಿ? ಇಲ್ಲ, ಇಲ್ಲಿ ಇಳ್ಯಾಕ್ ಬಂದ ಆಕಳ ತೊಗೊಂಡ್ರು ಚಲೋ, ಚೆಕ್ಕಿನ ಮ್ಯಾಗ ತೊಗೊಂಡ್ರು ಚಲೋ. ಹೆಂಗೈತೆ ಅಂದ್ರೆ ದಲ್ಲಾಳಿಗಳು ಅಂತ ಹೋಗಿ ಇವ್ರು ಮೋಸ ಹೋಗ್ತಾರೆ. ಹೆಂಗೆ ಮಾಡ್ತಾರೆ ರೀ ಅವ್ರು ದಲ್ಲಾಳಿಗಳ? ಅದು ಪ್ರೆಗ್ನೆನ್ಸಿ ಇವ್ರಿಗೆ ಏನೋ ಒಂದು ಹೇಳಿ ಹೆಂಗೋ ಒಂದು ಹೇಳಿ ಕಳಿಸ್ತಾರೆ. ಅದಲ್ಲ, ಇಳ್ಯಾಕೆ ಬಂದಾಗನ ತಗೊಳ್ಳಿ, ಹಸು ಯಾವುದೇ ಪರ್ಚೇಸ್ ಮಾಡಲಿ ಅವಾಗ ನಾವು ಸ್ವಂತ ಅನುಭವನೂ ಇರಬೇಕಾದ್ರೆ. ಒಬ್ರು ಏನೋ ಹೇಳಿದ್ದು ಚಲೋ ಇತ್ತು ತಗೋ ಅಂತ ಅವ್ರಿಗೆ ಹೇಳಿ ಇದನ್ನ ಕಳಿಸ್ತಾರೆ, ಇದು ಚಲೋ ಐತೆ ಅಂತೇಳಿ ಅಲ್ಲಿ ಪೇಟ್ಯಾಗ. ಆದ್ರೆ ಅದು ಏನೈತಿ ಎಂತೈತಿ ನನಗೂ ಸ್ವಂತಕ್ಕೆ ಅನುಭವ ಇರ್ಬೇಕು. ಅದಕ್ಕೆ ನಾ ಏನು ಹೇಳೋದು, ಪ್ರಥಮದಾಗ ನೀವು 1-2 ಮಾಡ್ಕೋರಿ. ಮಾಡ್ಕೊಂಡು 1 ವರ್ಷ 6 ತಿಂಗಳು ಹೋದ್ರಿ ಅಂದ್ರೆ ಅದ್ರ ಅನುಭವ ಆಕಳ ಹೆಂಗಿರ್ಬೇಕು ಏನು
ಅದ್ರ ಕೆಚ್ಚಲ ನೋಡ್ತಾರೋ, ಅದರ ಹಾಲಿನ ನರ ನೋಡ್ತಾರ, ಅದು ಯಾವ ರೀತಿ ಬೀಡಿಂಗ್ ಕೊಡ್ಬೋದು, ಇದು ಯಾವ ರೀತಿ ತಿಳಿಯುತ್ತೆ ಅನ್ನೋದು ಗೊತ್ತಾಗೈತೆ ನಮಗೆ. ಯಾವಾಗ 1 ವರ್ಷ 2 ವರ್ಷ ಅದ್ರಾಗ ಅನುಭವ ಆದಾಗ ಆ ನಂತರ ನಾವು ಮಾರ್ಕೆಟ್ನಾಗ ತಂದ್ರೆ ನಮ್ಗೆ ಲಾಭ ಆಕತಿ. ಇಲ್ಲ ನಾವು ಒಮ್ಮೆ ನಾವು ಮಾರ್ಕೆಟಿಗೆ ಹೋಗಿ ನಾವು ಕೊಡಿಸ್ರಿ ಅಂತ ಯಾರ ಕಡೆ ಹೋದಿವಂದ್ರೆ ಅದು 1 ಲಕ್ಷ ರೂಪಾಯಿ ಇರುವಂಥ ಆಕಳನ್ನ ಅವ್ರು 1.20 ಕೊಡಿಸ್ತಾರೆ ನಮಗೆ. ಅದ್ರೊಳಗೆ ಚಲೋನು ಬರ್ಬೋದು, ಕೆಟ್ಟದ್ದೂ ಬರ್ಬೋದು. ನಾವು ಪ್ರಾಕ್ಟಿಕಲಿ ಆಗಿ ನಾವು ಸ್ವತಃ ಹೋಗಿ ಏನಾರ ಅದನ್ನ ಮಾಡಿದ್ರೆ ಸ್ವಲ್ಪ ಸಕ್ಸಸ್ ಆಕಾರ. ಸರ್ ಇವಾಗ ರೀ ನೀವು ಸ್ಟಾರ್ಟಿಂಗ್ ಆಗಿ 10 ವರ್ಷಗಳ ಹಿಂದೆ ಒಂದೇ ಆಕಳಿಂದ ಸ್ಟಾರ್ಟ್ ಮಾಡಿರಿ. ಸೊ ನಿಮ್ಗೆ ಅವಾಗ ಆರಂಭಿಕ ಜೀವನ ಹೆಂಗಿತ್ರಿ ನಿಮ್ಮದ? ಇದನ್ನ ನಂಬಿಕೊಂಡ ನಾವು ಜೀವನ ಮಾಡೋದಿಲ್ಲ. ನಾವು ನಮ್ದು ಇನ್ನಿತರ ಜಮೀನು ಇರೋದ್ರಿಂದ ನಾವು ರೈತಕಿ ಒಳಗೆ ಮಾಡ್ಕೋತಿದ್ದೀವಿ. ಅದ್ರ ಜೀವನ ಅದ್ರ ಕೂಡ ಇತ್ತು ನಮ್ದು. ನಾವು ಬೆಳೆ ತೆಗಿತಿದ್ವಿ, ಕಬ್ಬು ಏನೋ ಇದ್ದ ನಾವು ಹೆಂಗೆ ರೈತಕಿ ಮಾಡ್ಕೊತ ಹೊಂಟಿದ್ವಿ ಆ ರೀತಿ ಒಕ್ಕಿದ್ವಿ. ಅವಾಗ ಒಂದು ಲೆವೆಲ್ದಾಗಿತ್ತು. ಈಗ ನಮಗಿದು ಎಡಿಷ್ನಲ್ ಆಗಿ ಈ ಹೈನುಗಾರಿಕೆ ಒಳಗೆ ಏನು ಮನಸ್ಸು ಕೊಡೋದ್ರಿಂದ ನಾವು 3 ಎಕರೆ ಈಗ ಅವತ್ರಕ್ಕೆ ಆಹಾರಕ್ಕಾಗಿ ನಾವು ಮೇವು ಹಚ್ಕೊಂಡಿವಿ, ಸಜ್ಜಿ ಮೇವು. ನಮಗೆ ಒಂದು ವರ್ಷಕ್ಕೆ ಸರಾಸರಿ 40ರಿಂದ 45 ಟ್ರಿಪ್ ಸಗಣಿ ಗೊಬ್ಬರ ಸಿಗುತ್ತೆ. ಆ ಸಗಣಿ ಗೊಬ್ಬರ ನಾವು 1 ವರ್ಷ ಸೇಲ್ ಮಾಡ್ತೀವಿ, 1 ವರ್ಷ ಇಡೀ ನಮ್ಮ ಹೊಲಗಳಿಗೆಲ್ಲ ಹಾಕೊಂಡು ಬಿಡ್ತೀವಿ. ನಮಗೆ ಗೊಬ್ಬರದ್ದು ಆದಾಯ ಐತಿ. ಇವಾಗ ಈ ಹೈನುಗಾರಿಕೆ ಮಾಡಿದ್ರಿಂದ ನಮಗೆ ಡಬಲ್ ಬೆನಿಫಿಟ್ ಐತಿ. ಒಂದೇ ಥರ ಅಲ್ಲ, ರೈತಿಗಿದು ಮೇನ್ ಗೊಬ್ಬರ ಈಗ ರೊಕ್ಕ ಕೊಟ್ಟರು ಗೊಬ್ಬರ ಸಿಗಂಗಿಲ್ಲ ರೀ. ಅಂಥ ಟೈಮ್ದಾಗ ಗೊಬ್ಬರ ಸಿಗ್ತದೆ ನಮಗೆ. ಏನು ಇಲ್ಲ ಅಂದ್ರೆ 40ರಿಂದ 45 ಟ್ರಿಪ್ 1 ವರ್ಷಕ್ಕೆ. 1 ವರ್ಷ ನಾವು ಹಾಕೊಂಡಿವಿ ಅಂದ್ರೆ 1 ವರ್ಷ ಪೂರ ಸೇಲ್ ಮಾಡಿಬಿಡ್ತೀವಿ. 4,500 ರೂಪಾಯಿಗೆ ಒಂದು ಟ್ಯಾಕ್ಟರ್ ಅಂತಿ 45 ಟ್ರಿಪ್ ಎಲ್ಲ ಮಾರಿದ್ವಿ ನಾವು ಹೊಸರ. ಈಗ ಸ್ಟಾಕ್ ಮಾಡ್ಕೊಂಡಿವಿ. ಈ ವರ್ಷ ಬಂದಂಥದನ್ನು ನಾವು ಕಬ್ಬು ಕಟಾವಾದ ನಂತರ ನಮ್ಮ ಹೊಲಗಳಿಗೆ ಹಾಕೋತೀವಿ. ಅಂದರೆ ಇದ್ರಾಗ ಡೆವಲಪ್ಮೆಂಟ್ ಚಲೋ ಐತಿ. ಎಲ್ಲಾದ್ರ ರೀತಿಯಿಂದ ಆದಾಯ ಐತಿ. ಅಂದ್ರೆ ನಿಮ್ಮದು ಟೋಟಲ್ ಹೊಲ ಎಷ್ಟು ಎಕರೆ ಐತ್ರಿ? 10 ಎಕರೆ ನಮ್ದು ಜಮೀನು ಇರೋದ್ರಿ. ಅದ್ರೊಳಗೆ 7 ಎಕರೆ ನಾವು ಕಬ್ಬು ಬೆಳ್ಕೊಂತೀವಿ, 3 ಎಕರೆ ಇವಕ್ಕಾಗಿ ಮೀಸಲಿಟ್ಟಿವಿ, ಮೇವಿಗಾಗಿ. ಸರ್ ಇವಾಗ ರೀ ನೀವೆಲ್ಲ ಇದು ಡೈರಿ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿರಿ. ಮೊದಲೆಲ್ಲ ನೀವು ಏನು ಮಾಡ್ತಿದ್ರಿ? ನಾವು ಮೊದಲು ನಮ್ಮದು ಅಗ್ರಿಕಲ್ಚರ್ ಫ್ಯಾಮಿಲಿ ಇರೋದ್ರಿಂದ ನಮ್ಮ ಫಾದರ್ ಅಗ್ರಿಕಲ್ಚರ್ ಮಾಡ್ಕೊತಾನೆ ಬಂದಿದ್ರು. ನಾವು ಇತ್ತಿತ್ತಲಾಗಿ ಏನು ಮಾಡಿದ್ದೀವಿ, ಆವಾಗ ಈ ಗಾಡಿ ಹುಚ್ಚು ಇರೋದ್ರಿಂದ JCB ತೊಗೊಂಡು ಟ್ಯಾಕ್ಟರ್ ತೊಗೊಂಡು ಈ ಬಿಸ್ನೆಸ್ ಮಾಡ್ಕೋತ ಹೋಗ್ಬೇಕಂತೇಳಿ ನಾನು JCB ಇತ್ತು. JCB ತೊಗೊಂಡ ಆಪ್ರೇಟರ್ನ ಇಟ್ಕೊಂಡ ನಾವು ಟ್ಯಾಕ್ಟರ್ ತೊಗೊಂಡ ನಾ ಈ ದಂಧೆಗೆ ಮಾಡ್ಕೋತ ಹೊಂಟಿದ್ನಿ. ಅದು ಬರ್ಬರ್ತ ಒಂದು 4-5 ವರ್ಷ ಹೋದ ನಂತರ JCB ಕೆಲಸ ಕಡಿಮೆ ಆಯಿತು. ಮತ್ತು ಅದ್ರಾಗ ಇನ್ಕಮ್ ಅನಿಸಲಿಲ್ಲ, ಡೀಸೆಲ್ ರೇಟ್ ಜಂಪ್ ಆಗೋದ್ರಿಂದ ಅದ್ರಾಗ ನಮ್ಗೆ ಆದಾಯ ಕಡಿಮೆ ಅನ್ಸಾಕೈತಿ. ಅವಾಗ JCB ಆಪ್ರೇಟ್ರ್ ನಮ್ಮ ಮನ್ಯಾಗ ನಾವು ಇರೋದ್ರಿಂದ, ನಮ್ಮ ರಿಲೇಟಿವ್ ಇರೋದ್ರಿಂದ, ಇಲ್ಲಣ್ಣ ಮತ್ತು ಇದನ್ನು ಮಾಡೋಕ್ಕಿಂತ ಇನ್ನೂ 1 ಬಿಟ್ಟು 2 ಆಕಳ ನಾವು ಜಾಸ್ತಿನ ತರೋಣ, ಅದ್ರಾಗ ಏನು ಅನುಕೂಲ ಆಕೈತಿ ಅದನ್ನು ಮಾಡೋಣ ಅಂತೇಳಿ ಅವ ಏನು ಒತ್ತು ಕೊಟ್ಟ. ನಾವು ಯಾರನ್ನೂ ಲೇಬರ್ನ ಇಟ್ಟಿಲ್ಲ, ಏನು ಮಾಡಿಲ್ಲ, ನಾವು ಮನೆಯವ್ರು ಓನ್ ಮಾಡ್ಕೊತಾನೆ ಬಂದ್ವಿ. ಅದ್ರ ಮ್ಯಾಗ ನಮ್ಗೆ ಹೈನುಗಾರಿಕೆ ಮ್ಯಾಗ ಇಂಟ್ರೆಸ್ಟ್ ಬಂತು. ಆವಾಗ ಅದರಿಂದ ನಾವು ಇದನ್ನು ಡೆವಲಪ್ ಮಾಡ್ಕೋತ ಬಂದೀವಿ. ಮೊದಲು ನಮ್ಮದು ಇರೋದು 1 ಆಕಳ ಇತ್ತು, ನಮ್ಮ ಫಾದರ್ ನೋಡ್ಕೋತಿದ್ರು. ನಾವೆಲ್ಲ ಗಾಡಿಗಳ ಇದನ್ನು ನೋಡ್ತಿದ್ವಿ. ಇದ್ರೊಳಗೆ ಯಾಕೋ ನಮಗೆ ಕಡಿಮೆ ಅನಿಸ್ತು ಇಂಟ್ರೆಸ್ಟ್ ಗಾಡಿ ಒಳಗೆ. ಬ್ಯಾಡ ಬಿಟ್ಟು ನಾವು ಈ ಫೀಲ್ಡಿಗೆ ಬಂದ್ವಿ. ಈ ಫೀಲ್ಡಿಗೆ ಬಂದ ನಂತರ ನಮಗೆ ಒಳ್ಳೆ ರೀತಿಯಿಂದ ಆದಾಯ ಕೂತ್ಕೊಂಡೈತಿ. ಸರ್ ಇವಾಗ ರೀ ನಿಮ್ಮದು ಟೋಟಲ್ ಇವ 35 ಆಕಳು ಎಮ್ಮೆಗಳು ಎಲ್ಲ ಹಿಡಿದು ಒಂದು 45 ಇದಾವ್ರಿ. ಸೊ ಅವನ್ನೆಲ್ಲ ಮೇಂಟೈನ್ ಮಾಡಕ್ಕೆ ಎಷ್ಟು ಜನ ಅದಾರ? ಇಬ್ಬರ ಮಾಡ್ತಾರೆ. ಅವರು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಮಿಲ್ಕಿಂಗ್ ಮೆಷಿನ್ ಐತ್ರಿ, ಹಿಂಡಾಕ ಕೈಲಿ ಅಂತ ಯಾರು ಹಿಂಡಂಗಿಲ್ಲ, ಎಲ್ಲ ಮೆಷಿನ್. ಮತ್ತು ಎಲ್ಲ ವಾಷಿಂಗ್ ಮಾಡ್ತಾರೆ. ವಾರದಾಗ 1 ದಿವಸ 2 ದಿವಸ ನಾವು ಎಲ್ಲ ದಾವಣಿ ಎಲ್ಲ ಕ್ಲೀನ್ ಮಾಡ್ಕೋತೀವಿ. ಮಾಡ್ಕೊಂಡ ಕೈಲಿ ಮೆಷಿನ್ಲೇನೆ ಹಿಂಡ್ತಾರೆ. ಸರ್ ಅಂದ್ರೆ ಏನಾರ ಆಳತ್ತು ಹಚ್ಚಿರಿ ಮನೆಯವ್ರ? ಮನೆಯವ್ರ. ಸರ್ ಇವಾಗ ರೀ ಒಂದು ದಿನದ ರುಟೀನ್ ಅಂತ ಹೇಳಿದ್ರೆ ರೀ ನಾವು ಇವನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡಬೇಕು? ಬೆಳಿಗ್ಗೆ ಎಷ್ಟಕ್ಕೆ ಎದ್ದು ಚಾಲೂ ಮಾಡ್ಬೇಕ್ರಿ? ನೋಡ್ರಿ, ಬೆಳಿಗ್ಗೆ ನಾವು 5 ಗಂಟೆಗೆ ಎದ್ರೆ ಸಾಕು. ಯಾರೋ 4 ಗಂಟೆ 3 ಗಂಟೆ ಎಲ್ಲ ಹೇಳ್ತಾರೆ, ಅದೇನು ನಮಗೇನು ಆಗಲ್ಲ. 5 ಗಂಟೆಗೆ ಎದ್ರೆ ಸಾಕು. 5 ಗಂಟೆಗೆ ಎದ್ದ ತಕ್ಷಣ ಅವರೆಲ್ಲ ಹೆಂಡಿ ತೆಗೆದು ಅದರದ್ದೆಲ್ಲ ಕ್ಲೀನ್ ಮಾಡಿ ಎಲ್ಲ ನಾವು ಹೊರಗೆ ಹಾಕಿ, ಆ ನಂತರ ಮೇವು ಕಟ್ ಮಾಡಿಟ್ಟಿದ್ದನ್ನು ಮೇವನ್ನು ನಾವು ಕಟಿಂಗ್ ಮಾಡ್ಕೋತೀವಿ. ಕಟಿಂಗ್ ಮಾಡ್ಕೊಂಡು 7 ಗಂಟೆಗೆ ಹಿಂಡಾಕೊಂಡಿರ್ತಾರೆ. 9 ಗಂಟೆಗೆ ನೋಡೋದು ಎಲ್ಲ ಹಿಂಡುದು 2 ತಾಸಿನಾಗ ಏನೋ ಇದ್ರೆ ಎಲ್ಲ ಕೆಲಸಗಳು ಅವಕ್ಕೆ ಮುಸುರಿ ತಿನ್ನಿಸೋದು ಹಿಂಡ್ಕೋದು ಎಲ್ಲ ಮುಗಿಸ್ತಾರೆ. 9ರಿಂದ 10 ಗಂಟೆ ಒಳಗೆ ಒಂದು ಮೇವು ಕೊಡ್ತೀವಿ ನಾವು, ನೀರು ಕುಡಿಸಿ. ಫಸ್ಟ್ ಹಿಂಡ್ಕೊಂಡ ನಂತರ ನೀರು ಕುಡಿಸ್ತಾರೆ. ನೀರು ಕುಡಿಸಿ ಒಂದು ಮೇವು ಕೊಡ್ತಾರೆ. 10 ಗಂಟೆಗೆ ಮೇವು ಕೊಟ್ರಂದ್ರೆ ಮತ್ತು ಮಧ್ಯಾಹ್ನ 12ರಿಂದ 1 ಗಂಟೆಗೆ ಒಳಗೆ ಒಂದು ಮೇವು ಕೊಡ್ತೀವಿ. ಆ ನಂತರ ಸಾಯಂಕಾಲ 8-9ಗೆ ಕೊಡ್ತೀವಿ. 3 ಟೈಮ್ ಮೇವು ಕೊಡ್ತೀವಿ. 2 ಟೈಮ್ ಫೀಡಿಂಗ್. ಅವು ಹಿಂಡು ಟೈಮ್ದಾಗ ನಾವು ಮುಸರಿ ಇಟ್ಟು ಹಿಂಡ್ಕೋತೀವಿ. ಒಬ್ಬೊಬ್ಬರು ಮೊದಲೇ ಇಡ್ತಾರೆ, ಒಬ್ಬೊಬ್ಬರು ಹಿಂಡು ಟೈಮ್ದಾಗ ಇಡ್ತಾರೆ. ನಾವು ಹಿಂಡು ಟೈಮ್ದಾಗ ಇಡ್ತೀವಿ. ಅವು ಮುಂದೆ ಮುಸರಿ ಇಟ್ಟು ಇವ್ರು ಹಿಂದೆ ಹಿಂಡ್ಕೊಂಡ್ಬಿಡ್ತಾರೆ. ಮತ್ತು ಮೇವು ಮಾತ್ರ 3 ಟೈಮ್ ಹಾಕ್ತೀವಿ. ನೀರು 3 ಟೈಮ್ ಕುಡಿಸ್ತೀವಿ. ಅವು ಕುಡಿದೇ ಇರಲಿ 3 ಟೈಮ್ ನಾವು ತೋರಿಸ್ತೀವಿ. ಅವ್ರೇನು ಹೈಟೆಕ್ ಮಾಡಿ ಅದೇನೋ ಬಾಯ್ಲರ್ದಾಗ ಎಲ್ಲ ನೀರು ಕುಡಿಯೋಂಗೆ ವ್ಯವಸ್ಥೆ ಮಾಡ್ತಾರಲ್ಲ, ಅಂಥದ್ದೆಲ್ಲ ಏನು ಇನ್ವೆಸ್ಟ್ಮೆಂಟೇ ಮಾಡಿಲ್ಲ. ಅದಕ್ಕೆ ಜೀರೋ ಮೇಂಟೆನೆನ್ಸ್. ನಂದು ಎಲ್ಲ ಕೃತಕನ ಬುಟ್ಟ್ಯಾಗನ ನೀರು ಕುಡಿಸ್ತೀವಿ. ಅದೆಲ್ಲ ಹೈ ಲೆವೆಲ್ ಮಾಡಿ ಆ ಗೋಜಿಗೆ ನಾವು ಹೋಗಿಲ್ಲ ಅಂತ ಹೇಳಿಲ್ಲ ನಿಮ್ಗೆ ಮೊದಲ. ನಾ ಇದ್ದುದ್ರಾಗನ ಹಿಂಗೆ ಮಾಡ್ಕೋತ ಬಂದೆ.
ಸರ್ ಇವಾಗ ರೀ ನೀವು ಸುಮಾರು 10 ರಿಂದ 12 ವರ್ಷಗಳಿಂದ ಇದನ್ನ ಮಾಡ್ಕೋತ ಬಂದಿರಿ. ಇವಕ್ಕೆ ಯಾವ್ದಾರ ಆಕಳಕ್ಕೆ ರೋಗತ್ತು ಬಂದು ಏನಾರು ಸತ್ತು ಹಿಂಗೇನಾರ ಲಾಸ್ ಅತ್ತು ಏನಾರ ಆಗಿದ್ದೈತೆ? ಅವು ನೋಡ್ರಿ ಈಗ ಇಷ್ಟು ದನ ಇದಾವ ಅಂದಾಗ ಅದು ಆಗೋದು ಸ್ವಾಭಾವಿಕನ. ಹಾಂ ಅವು ವರ್ಷದಾಗ ಒಂದು ಆಗ್ತಾವು, ನಮ್ಮ ಎರಡೂ ಆಗ್ತಾವು, ಒಮ್ಮೆ ಆಗದೇನೂ ಇರ್ಬೋದು, ಅದು ಹೇಳೋಕ್ಕಾಗಲ್ಲ. ಬಟ್ ಆದ್ರೆ ನನ್ನ ಪ್ರಕಾರ ನಮಗೆ ಸವಲತ್ತುಗಳು ಸಾಕಷ್ಟು ಅದಾವ. ಈಗ ನಾವೊಂದು ದನ ತನ್ನಿ ಅಂದ್ರೆ ಅದನ್ನ ಇಟ್ಕೊಂಡು ಕುಂಡ್ರಿಗಿತ್ತ ಅದಕ್ಕೆ ಇನ್ಶೂರೆನ್ಸ್ ಮಾಡಿಸಿಬಿಡೋದು. ಹಾಂ ಹಾಂ ಪ್ರತಿಯೊಂದು ಆಕಳಿಗೆ ನಮ್ಗೆ ಇಲ್ಲಿ ಎಷ್ಟು ನಮ್ಮ ದವಣ್ಯಾಗ ಅದಾವಲ್ಲ ಎಲ್ಲದಕ್ಕೂ ನಾವು ಇನ್ಶೂರೆನ್ಸ್ ಇಟ್ಟಬಿಟ್ಟಿವಿ. ಒಂದು ವೇಳೆ ಏನೋ ಅಚಾನಕ್ಕಾಗಿ ಆತಂದ್ರೆ ನಾವು 700 ರೂಪಾಯಿ ಕೊಟ್ಟು ಒಂದು ಪಾಲಿಸಿ ತೊಗೋದ್ರಿಂದ ನಮಗೊಂದು 60,000 ರೂಪಾಯಿ, ಈ ಮೊದಲು 50 ಇತ್ತು, ಈಗ 60,000 ಮಾಡ್ಯಾರ. ಹಾಂ ಹಾಂ ಅಕಸ್ಮಾತ್ ಏನಾಗಿ ಡೆತ್ ಆದ್ರೆ ನಮಗೆ 60,000 ಬರ್ತಾವೆ. ಮತ್ತು ಇವ್ರು ಏನು ಮಾಡ್ತಾರೆ, ಏನಾಗಿ ಕಟ್ ಆತಂದ್ರೆ ಕಟ್ಕರಿ ಕೊಡು ಅವ್ರಿಗೆ ಕೊಡು, ನಾವು ಅಂಥದ್ದು ಏನು ಮಾಡಂಗಿಲ್ಲ. ಹಾಂ ಸರ್ ನಾವು ಈವನ್ ಎಂಥದ್ದು ನಾವು ನಮ್ಮಂತಕ್ಕಿದ್ದಾಗ ನಾವು ಎಲ್ಲದಕ್ಕೂ ಇನ್ಶೂರೆನ್ಸ್ ರೆಗ್ಯುಲರ್ ಇಟ್ಟಿರ್ತೀವಿ. ಹಾಂ ಸರ್ ಒಂದು ವೇಳೆ ಅದಕ್ಕೆ ಏನಾರು ಕಟ್ಟಾಗಿ ಅಸ್ತವ್ಯಸ್ತ ಆದರೂ ಅದನ್ನು ಜೋಪಾನ ಮಾಡ್ತೀವಿ, ಅದು ಇರೋ ಮಟ್ಟ. ಅದು ಇಲ್ಲದ ಕಾಲಕ್ಕೆ ನಮ್ಮ ಹೊಲದಾಗ ನಮ್ಮನ್ನು ಕೊಡ್ತೀವಿ ನಾವು, ಮತ್ತು ಅದು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋತೀವಿ. ಹಾಂ ಹಾಂ ಕಟ್ಕರಿ ಕೊಡೋದು ಒಂದು ಉಳಿತಿ, ಓಕೆ ಅವ್ರು ಕೊಡೋದು 50,000 ರೂಪಾಯಿಗೆ ಆಸೆ ಮಾಡೋಕ್ಕಿಂತ ನಾ ಅದನ್ನ ಇಟ್ಕೊಂಡು ಮಾಡಿ ಅಂದ್ರೆ ಅದು ತಿಂಗಳು 2 ತಿಂಗಳು ಲೇಟಾಗಿ ಬರಲಿ ಇನ್ಶೂರೆನ್ಸ್ ಎಂದೋ ಬರೋದು ಅನ್ನೋ ಒಂದು ಭರವಸೆ ಇರೋದಿಲ್ಲ. ಅಂದ್ರೆ ಅದ್ರ ಮ್ಯಾಗ ನಾವು ಅದನ್ನು ಕಟ್ಕರಿ ಕೊಟ್ಟು ಇದನ್ನು ಮಾಡೋಕ್ಕಿಂತ ಎಲ್ಲರೂ ಅದಕ್ಕೆ ಪಾಲಿಸಿ ಮಾಡ್ಕೊಂಡ, ಯಾರು ತಮ್ಮ ಮನೆಗಳಿಗಿನ ಹಸುಗಳಿಗೆ ಎಲ್ಲದಕ್ಕೂ ಪಾಲಿಸಿ ಮಾಡ್ಕೊಂಡ್ರೆ ಅವ್ರಿಗೇನು ಲಾಸ್ ಆಗುವಂಥದ್ದು ಏನಿಲ್ಲ. ಹಾಂ ಸರ್ ಮುಖ್ಯವಾಗಿ ರೀ ಇವಕ್ಕೆ ಯಾವ ರೋಗಗಳು ಹೆಚ್ಚು ಕಾಡ್ತಾ ಉಂಟು? ಕೆಚ್ಚ ಬರುವಂಥ ರೋಗ ಅನ್ನೋಕೇನು ಎಲ್ಲರಿಗೂ ಕಾಮನ್ ರೀ. ಇದು ಕೆಚ್ಚಲ್ ಬಾವು ಬರೋದಂತೂ ಸ್ವಾಭಾವಿಕ ಬರ್ತದೆ. ಕೆಚ್ಚಲ್ ಬಾವು ಬರೋದಂದ್ರೆ ಏನ, ನಾವು ಈ ದಾವಣಿ ಹಟ್ಟಿ ಇದು ಏನಂತೀವಿ ನಾವು, ಇದನ್ನೆಲ್ಲ ಕ್ಲೀನ್ ಇಟ್ಕೋಬೇಕು. ಹಾಂ ಸರ್ ಇದನ್ನು ಕ್ಲೀನ್ ಇಟ್ಕೊಲಿಲ್ಲ ಅಂದ್ರೆ, ಮತ್ತು ನಾವು ಹಿಂಡುವಾಗ ಇವರ ಏಕಚರ್ತದಿಂದ ಅದ್ರ ಮ್ಯಾಗ ಗಮನ ಇಟ್ಟು ಹಿಂಡ್ಕೋಬೇಕು. ಏನಾಗೈತಿ, ಎಲ್ಲೋ ಮಾತಾಡ್ತಿರ್ತೀವಿ, ಯಾರು ಕೂಡ ಮಾತಾಡ್ತಿರ್ತೀವಿ, ಇಲ್ಲಿ ಹಿಂಡ್ತಿರ್ತೀವಿ, ಅವಸರ ಮಾಡ್ತಿರ್ತೀವಿ, ಮುಂದಿನ ಟೈಮ್ ಹೆಂಗಿರ್ತೈತಿ ನಾವು ಅವಸರ ಮಾಡ್ತಿರ್ತೀವಿ. ಆವಾಗ ಬರೀ ಒಂದು 100 ml ಅಷ್ಟು ಮಿಲ್ಕ್ ಅದ್ರಾಗ ಮಲಿ ಒಳಗೆ ಉಳಿದ್ರು ಹಾಂ ಸರ್ ಅದು ಸಾಯಂಕಾಲ ಟೈಮ್ ಕಡೆ ಕೆಸಲ್ ಬಾವು ಕನ್ವರ್ಟ್ ಆಗಕ್ಕೆ ಸಾಧ್ಯ. ಹ್ಞೂ ಸಾಧ್ಯ ಆದಷ್ಟು ಎಲ್ಲನೂ ಸೀಟ್ ತೆಗೆದ್ರೆ ಕೆಚ್ಚಲ್ ಬಾವು ಬರೋಂಗಿಲ್ಲ. ಆದರೂ ಕೆಚ್ಚಲ್ ಬಾವು ಕಾಡೋದಂತೂ ಸ್ವಾಭಾವಿಕ. ಯಾವ್ದು ಜಾಸ್ತಿ ಬ್ಲೀಡಿಂಗ್ ಐತಿ, ಯಾವ್ದು ಹೆಚ್ಚು ಇಳುವರಿ ಕೊಡುವಂಥ ಆಕಳ ಐತಿಲ್ಲ, ಅದಕ್ಕೆ ಕೆಚ್ಚಲ್ ಬಾವು ಕಾಡೋದು ಸ್ವಾಭಾವಿಕ, ಕಾಡ್ತಾವೆ. ಓಕೆ ಅವನ್ನೆಲ್ಲ ಎದುರಿಸ್ಬೇಕು ನಾವು. ಹಾಂ ಅಂದ್ರೆ ಸರ್ ಇವಾಗ ರೀ ಆಲ್ಮೋಸ್ಟ್ ಯಾರು ಸಣ್ಣ ಕರದಿಂದ ಸ್ಟಾರ್ಟ್ ಮಾಡಂಗಿಲ್ರಿ. ಇವಾಗ ಇಳಿದದ್ದು ಅಂದ್ರೆ ಎಲ್ಲಾ ಕರ ಆಲ್ಮೋಸ್ಟ್ ಮಾರ್ತಾರೆ, ದೊಡ್ಡ ದೊಡ್ಡ ಆಕಳನ್ನ ತೊಗೊಂಬರ್ತಾರೆ. ನೀವೆಲ್ಲ ಇಲ್ಲೇ ಮನ್ಯಾಗ ಇಳಿಸ್ಕೊಂಡು ಎಲ್ಲ ಅವನ್ನ ಸಾಕಾಣಿಕೆ ಮಾಡ್ತೀರಿ. ಹೌದು. ಸೊ ಸಣ್ಣ ಕರನ್ನ ಯಾವ ರೀತಿ ಮೇಂಟೈನ್ ಮಾಡ್ಕೊತ ಬರ್ಬೇಕು? ಸಣ್ಣ ಕರನ್ ನೋಡ್ರಿ, ಫಸ್ಟ್ ಇಳಿದ ತಕ್ಷಣ ನಾವು ಏನು ಮಾಡ್ತೀವಿ, ಎಲ್ಲರೂ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ, ಬಹುಶಃ ಹೈನುಗಾರಿಕೆ ಮಾಡೋರು 100ಕ್ಕೆ 100ರಷ್ಟು ಎಲ್ಲರೂ ಹಂಗೆ ಮಾಡ್ತಾರೆ. ಇಳಿದ ತಕ್ಷಣ ತಾಯಿಗೆ ಕರುವಿಗೆ ಬೇರ್ಪಡಿಸ್ತೀವಿ ನಾವು. ಹಾಂ ತಾಯಿಗೆ ಕರುವಿಗೆ ಸಂಬಂಧ ಇರಂಗಿಲ್ಲ, ಹಾಂ ಸರ್ ಇಳಿಯೋ ಮಟ್ಟ ಅಷ್ಟೇ ಅದ. ಅದು ಇಳಿದ ತಕ್ಷಣ ಹೊಳ್ಳಿ ನೋಡೋದಿಲ್ಲ ಅಷ್ಟಂದ್ರೆ ನಾವು ಕರ ಬೇರೆ ಕಡೆ ತೊಗೊಂಡು ಹೋಗಿರ್ತೀವಿ. ಓಕೆ ಯಾಕಂದ್ರೆ ಅದಕ್ಕೆ ನಂದ ಇದು ಮಗಳಂತ ಇದಕ್ಕೂ ಗುರ್ತಿರಂಗಿಲ್ಲ, ನನ್ನ ತಾಯಿ ಅಂತ ಅದಕ್ಕೂ ಗುರ್ತಿರಂಗಿಲ್ಲ. ಹಾಂ ಸರ್ ನಾವೇನು ಮಾಡ್ತೀವಿ, ಹೊರಗೆ ಹೋಗಿ ಅದಕ್ಕೆ ಫಸ್ಟ್ ಗಿನ್ನ ಅಂತ ಬರೋದಿಲ್ಲ, ಗಿಂಪದ ಹಾಲು ಇರೋದಿಲ್ಲ, ಅದನ್ನು ಸಾಕಷ್ಟು ಪ್ರಮಾಣದಾಗ ನಾವು ಕೊಡ್ತೀವಿ. ಅದಕ್ಕೆ ಓಕೆ ಡೈರೆಕ್ಟ್ರ್ ಕುಡಿಸ್ತೀವಿ. ಹಾಂ ಸರ್ ನೀ ಎಷ್ಟು ಹಾಲು ನಾವು ಕುಡಿಸ್ತಿಲ್ಲ ಅಷ್ಟು ಬೇಗ ಅದ ನಮಗೆ ಬರ್ತೈತಿ. ಈಗ ಅಂದರೆ ಕೆಲವೊಂದು ದಿವಸ ಹಾಲನ್ನು ಭಾಳ ಹಾಕೋದಾಕೈತಿ ಅನ್ನುವರು ಇರ್ತಾರೆ. ಏನು ಮಾಡ್ಬೇಕ್ರಿ, ಕೆಲವೊಂದು ದಿವಸ ಹಾಲು ಹಾಕ್ರಿ, ಆ ನಂತರ ಅದಕ್ಕಾಯ್ದಂಥ ಫುಡ್ ಸಿಗ್ತೈತಿ. ಅವು ಕರುವಿಗೆ ಬೆಳೆಸ್ಬೇಕಾದ್ರೆ ಅದ್ರ ಫುಡ್ ಸಿಗ್ತಾವೆ. ಓಕೆ ಅದು ಹಿಂಡಿನ ಅದೇ ಟೈಪ್ ಸಿಗ್ತೈತಿ. ಅದು 25 kg ಬ್ಯಾಗ್ನಾಗ ಸಿಗ್ತೈತಿ. ಅಂತ ತಂದು ಅವಕ್ಕೆ ಹಾಕೋದ್ರಿಂದ ನಾವು ಹಾಲು ಕುಡ್ಸೋದು ಕಡಿಮೆ ಆಕೈತಿ. ಈಗ ನಮಗೆಲ್ಲ ಹಂಗೆ ಅದಾವೆ ಹೆಚ್ಚು. ಹಾಂ ಸರ್ ಅವು ಏನಕ್ಕ ಅವ್ರ ಹೆಲ್ತ್ ಬೆಳವಣಿಗೆ ಆದ್ರೆ ನಾವು ಎಷ್ಟು ಕರಿನ ಮ್ಯಾಗ ಅದರ ಆಸಕ್ತಿ ಇಟ್ಟು ಬೆಳೆಸ್ತಿಲ್ಲ ಅಷ್ಟು ಬೇಗ ಅದು ನಮಗೆ ಹೀಟಿಗೆ ಬಂದು ನಮಗೆ ಫಲ ಕೊಡುತ್ತೆ. ಓಕೆ ಓಕೆ ಸರ್ ಇವಾಗ ರೀ ಎಚ್.ಎಫ್ ಆಕಳು ಸಾಮಾನ್ಯವಾಗಿ ಎಲ್ಲರೂ ಕಾಲಾಗ ಮೆದು ಅಂತಾರ್ರಿ. ಸೊ ಎಲ್ಲರೂ ಮ್ಯಾಟ್ ಹಾಕಕ್ಕೆ ರೆಫರ್ ಮಾಡ್ತಾರೆ. ಅಂದ್ರೆ ಒಬ್ಬೊಬ್ರು ಹಂಗೆ ಕಾಂಕ್ರೀಟ್ ಬೆಡ್ ಮ್ಯಾಗ ಕಟ್ತಿರ್ತಾರ್ರಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಇಲ್ಲ, ಮ್ಯಾಟ್ ಹಾಕೋದ್ರಿಂದ ಮತ್ತು ಕಾಂಕ್ರೀಟ್ ಮ್ಯಾಗ ಕಟ್ಟೋದ್ರಿಂದ, ಕಾಂಕ್ರೀಟ್ ಮ್ಯಾಗ ಕಟ್ಟೋದ್ರಿಂದ ಏನಾಗತ್ತೆ, ಅವು ಸಿಲ್ಪ್ ಆಗ್ತಾವೆ, ಜಾರ್ತಾವೆ, ಉಚ್ಚಿ ಉದಿರ್ತಾವೆ, ಸೆಗಣಿ ಆಗಿರ್ತಾವೆ, ಕಾಲು ಸಿಲ್ಪಾಗಿ ನಮ್ಮ ಹಲವಾರು ಮೊದಲು ನಾವು ಮ್ಯಾಟ್ ಹಾಕೋಕ್ಕಿಂತ ಮುಂಚಿತವಾಗಿ ಅಂಥವು ಆದ ಘಟನೆ ಅದಾವೆ. ಯಾಕಂದ್ರೆ ಕಾಲಿಗೆ ಪೆಟ್ಟು ಹಚ್ಕೋತಾವು, ಕುಂಡ್ತಾವು. ನಾವು ಮ್ಯಾಟ್ ಹಾಕೋದ್ರಿಂದ ಸ್ವಲ್ಪ ಮ್ಯಾಟ್ ಹಾಕಿದ್ರೆ ಕ್ಲೀನ್ ಜಾಸ್ತಿ ಇಡಬೇಕು. ಯಾಕಂದ್ರೆ ಅದ್ರ ಬುಡಕ್ಕೆ ಡಸ್ಟ್ ಬಂದು ನಿಂದಿರ್ತೈತಿ, ಹಾಂ ಸರ್ ಅದಕ್ಕೆ ಕ್ರಿಮಿಗಳು ಆಗುವಂಥ ಚಾನ್ಸಸ್ ಇರ್ತೈತಿ. ಓಕೆ ಅದನ್ನು ಪದೇ ನಾವು ವಾಷಿಂಗ್ ಮಿಷಿನಲ್ಲಿ ಕ್ಲೀನ್ ಮಾಡೋದ್ರಿಂದ ಕ್ಲೀನ್ ಆಗಿರ್ತೈತಿ. ಹಾಂ ಸರ್ ಮ್ಯಾಟ್ ಹಾಕೋದ್ರಿಂದ ಆಕಳ ಹೆಲ್ತ್ ಗುಡ್ ಬೆಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಇವಾಗ ನೀವು ಡೈಲಿ ಮೈ ತೊಳಿತೀರಿ ಏನು ವಾರಕ್ಕೊಮ್ಮೆ ಹಿಂಗತ್ತೆ? ವಾರಕ್ಕೊಮ್ಮೆ ಅಥವಾ 2 ಸಲ. ಹಾಂ ನಾವು ಡೈಲಿ ಅಂತ ತೊಳೆಯೋಕ್ಕಾಗಲ್ಲ ಇಷ್ಟು. ಹಾಂ ಸರ್ ವಾರದಾಗ ನಮಗೆ ಅನುಕೂಲ ಇದ್ರೆ 1 ಸಲ ತೊಳಿತೀವಿ, ಇಲ್ಲಾಂದ್ರೆ 2 ಸಲ ಅಂತೂ ತೊಳೆದತ್ತೀವಿ. ಹಾಂ ಸರ್ ಇವಾಗ ರೀ ನಾವು ಟೋಟಲ್ ಇವು 35 ಆಕಳು ಅವು ಎಮ್ಮೆ ಎಲ್ಲ ಹಿಡಿದು ಒಂದು 45 ಅಂದ್ರೆ ಇವಕ್ಕೆಲ್ಲ 3 ಎಕರೆ ಮೇವು ಹಚ್ಚಿರಿ ಅಂದ್ರೆ, ಸೊ ಮೇವು ಯಾವ್ಯಾವ ಕೊಡ್ತೀರಿ? ಮೇವು ನೋಡ್ರಿ, ನಾವು ಜೋಳದ ಕಣಿಕೆ ಮೊದಲ ಜೋಳದ ಸುಗ್ಗಿ ಬಂದಾಗ ಹಾಂ ಸರ್ ನಾವು ಇಂತಿಷ್ಟು 10 ಟ್ಯಾಕ್ಟ್ರು 15 ಟ್ಯಾಕ್ಟ್ರು ನಮಗೆ ಎಷ್ಟು ಸಫಿಷಿಯೆಂಟ್ ಆಗಲ್ಲ ಅಷ್ಟು ನಾವು ತೊಗೊಂಡು ಬಣಿವಿ ಉಟ್ಕೊಂಡಿರ್ತೀವಿ. ಹಾಂ ಒಂದೇದ್ದು
ಕಣಿಕಂತೂ ಮೇನ್ ಬೇಕೇ ಬೇಕ್ರಿ. ಮತ್ತೆ ಬರೇ ನೀವು ಯಾರ ಆಕಳ ಸಾಕವ್ರಿರ್ಲಿ, ಹಾ ಸರ್. ಹಸಿರು ಹುಲ್ಲಿನ ಮ್ಯಾಗ ನಾವು ಆಕಳ ಸಾಕ್ತಂದ್ರೆ ಆಗಲ್ಲ. ಹಾ ಹಾ ಯಾಕಂದ್ರೆ ಅದಷ್ಟು ಗಟ್ಟಿ ಫುಡ್ ಅಲ್ಲ. ಹಾ ಅದ್ರೊಳಗೆ ನಮ್ಗೆ ಜೋಳದ ಕಣಿಕೆ ಇರಲಿ, ನಮ್ಮ ಕುಟ್ಟಿ ಇರಲಿ, ಏನೇ ಇರಲಿ, ನಮ್ಮ ಮಿಕ್ಸ್ ಇದ್ರಾಗೈತಿ. ಈಗ ನಾವೇನು ಮಾಡ್ತೀವಿ, ಸಜ್ಜಿ ಮೇವು ತೊಗೋತೀವಿ, ಜೋಳದ ಕಣಿಕೆನೂ ತೊಗೋತೀವಿ. ನಾವು ಮತ್ತೊಂದು ಎಕರೆದಷ್ಟು ಗೊಂಜಾಳ ಮೇವು ಬೆಳಿತೀವಿ. ಅದನ್ನ ಏನ ಸ್ಟೆಪ್ ಹಾ ಹಂತ ಹಂತ ಅಂದ್ರೆ ಒಂದು 20 ಸಾಲ ಈಗ ಹಾಕಿದ್ರೆ ಒಂದು 20 ದಿವ್ಸ ಬಿಟ್ಟು ಮತ್ತೆ 20 ಸಾಲ ಹಾಕ್ತೀವಿ. ಅಂದ್ರೆ ಅದನ್ನ ಕಟಾವು ಮಾಡೋಕೆ ಅದು ಬರ್ಬೇಕು. ಫುಲ್ ಅದನ್ನ ಕೊಡಲ್ಲ. ಈ ಲಿಮಿಟೇಷನ್ ಅದನ್ನ ಅಲ್ಪ ಸ್ವಲ್ಪ ತಂದು ಅದ್ರ ಕೂಡಿಸ್ತೀವಿ. ಅಂದ್ರೆ 3 ಥರ ಕೂಡಿಸಿನ ಮೇವು ಕಟಾವು ಮಾಡ್ತೀವಿ. ಅದರಿಂದ ಅವಕ್ಕೆ ಸ್ವಲ್ಪ ಗೊಂಜಾಳ ಮೇವು ಇರೋದು, ಅದು ಸೀತ್ನಿ ಇದ್ದದ್ರಿಂದ ಆಸೆಗೆ ಬಿದ್ದು ಅದನ್ನ ತಿನ್ನಕ್ಕೆ ಇಷ್ಟಪಡ್ತಾವೆ. ಅಂದ್ರೆ ಹೊಟ್ಟೆ ತುಂಬ ತಿಂತಾವ ಅನ್ನೋ ಉದ್ದೇಶಕ್ಕೆ ಅದನ್ನೆಲ್ಲ ಮಾಡ್ತೀವಿ. ಜೋಳದ ಕಣಿಕೆ ಅಂತೂ ಕಂಪಲ್ಸರಿ ಕೊಡ್ಬೇಕು. ಅಂದ್ರೆ ಎಲ್ಲಾ ರೀತಿ ಪೋಷಕಾಂಶಗಳು ಇರ್ಬೇಕು. ಒಣ ಕಣಿಕೆ ಒಳಗೆ ಇಂಪಾರ್ಟೆಂಟ್ ಅಂದ್ರೆ ಒಣ ಕಣಿಕೆ ಬೇಕು. ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲಾರು ಏನ್ ಮಾಡ್ತಾರೆ, ಈಗ ಆಕಳನ ಮಾಡ್ಲಿ ಎಮ್ಮಿನ ಮಾಡ್ಲಿ ಸಜ್ಜಿ ಗಡ್ಡಿ ಹಚ್ಚಿ ಅದನ್ನ 3 ಟೈಮ್ ಕೊಡಕ್ ಹಾಕಿ ಬಿಡ್ತಾರೆ. ಅದರಿಂದ ಅದು ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಇಲ್ರಿ. ವೀಕ್ನೆಸ್ ಆಗೈತಿ, ಆಕಳು ವೀಕ್ನೆಸ್ ಆಗೈತಿ. ಯಾಕಂದ್ರೆ ಈ ಸಜ್ಜಿ ಹುಲ್ಲಿನೊಳಗೆ ಏನಾಗೈತಿ ಅಂದ್ರೆ ಗಟ್ಟಿಯ ಪದಾರ್ಥ ಅವಕ್ಕೆ ಹೆಲ್ತಿಗೆ ಬೇಕಾಗಂಥ ಫುಡ್ ಇರೋಂಗಿಲ್ಲ. ಅದು ಮಿಲ್ಕಿಂಗ್ ಆಕೈತಿ, ಯೂರಿನ್ ಪಾಸ್ ಆಗಿ ಹೋಗೈತಿ ಹೊರತಾಗಿ ಅದರಿಂದ ಏನೂ ಆಗಂಗಿಲ್ಲ. ಬರೀ ಅದನ್ನಷ್ಟು ಹಾಕೋದ್ರಿಂದ ರಾಂಗ್. ಅದ್ರ ಕೂಡ ಮತ್ತೆ ನೀವು ಸೈಡ್ ಕೂಡಿಸಲೇಬೇಕು. ಒಣ ಕಣಿಕೆ ಅನ್ನೋದು ಇಲ್ಲಪ್ಪ ನಮಗೆ ಜೋಳದ ಕಣಿಕೆ ತಂದು ಹಾಕಕ್ಕೆ ಆಗಂಗಿಲ್ಲ, ನಾವು ಗೊಂಜಾಳ ಕಣಿಕೆನೂ ಹಾಕ್ಬೋದ, ಇಲ್ಲ ಅಂತೇನಲ್ಲ. ಹೊಟ್ಟಿದ್ರೆ ಹೊಟ್ಟು ಹಾಕ್ಬೋದು, ತೊಗರಿ ಹೊಟ್ಟ, ಕಡ್ಲಿ ಹೊಟ್ಟ ಇವೆಲ್ಲ ಸಿಗ್ತಾವೆ. ಅವನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ಬೇಕು. ಅಂದ್ರೆ ಅಟ್ಲೀಸ್ಟ್ ಅದ್ರ ಕೂಡ ನಾವು ಅದನ್ನ ಒಂದು 75% ಹೆಸರು ಮೇವು ನಾವು ಸಜ್ಜಿ ಮೇವು ಕೊಟ್ಟಾಗ ಒಂದು 25% ಇದು ಇರ್ಬೇಕು ನನ್ನ ಪ್ರಕಾರ. ಸರ್ ಇವಾಗ ರೀ ಅದನ್ನ ಮೇವು ಅಷ್ಟ ಕೊಡ್ತೀರಿ ಅಥವಾ ಹಿಂಗೆ ಹಿಂಡಿ ಅಥವಾ ಹಿಂಗೆ ಏನಾರ ಬೇರೆ ಸಪ್ರೇಟ್ ಏನಾರ ಕೊಡ್ತೀರಿ? ಇಲ್ಲ, ಮೇವು ಕೊಡ್ತೀವಿ, ಮತ್ತು ಹಿಂಡಿ ಅಂತೂ ಸಪ್ರೇಟ್ ಕೊಡಬೇಕಾ. ಬರೀ ಮೇವಿನಿಂದ್ರಂತೂ ಆಕಳ ಯಾರು ಹಿಂಡಂಗಿಲ್ಲ. ನಾವು ಫುಡ್ ಕೊಡಬೇಕಾ. ಅದಕ್ಕೆ ಫುಡ್ ಹೆಂಗೆ ಕೊಡ್ತೀವಿ ನಾವು ಅಂದ್ರೆ ಅದ್ರ ಇಳುವರಿ ಮ್ಯಾಗ ಎಲ್ಲಕ್ಕೂ ಒಂದೇ ಥರ ಕೊಡಲ್ಲ. ಇವತ್ತು 10 ಲೀಟ್ರ್ ಹಿಂಡು ಆಕಳದ್ದು ಏನು ಕೊಡ್ಬೇಕಾ ಅದನ್ನ ಕೊಡ್ತೀವಿ. ಮತ್ತು ಅದು ಇವತ್ತು 15 ಲೀಟ್ರ್ ಹಿಂಡುವಂಥ ಆಕಳಿದ್ರೆ ಅದಕ್ಕೆ ಏನು ಕೊಡಬೇಕು ಅದನ್ನು ಅದೇ ರೀತಿ ಕೊಡ್ತೀವಿ. ಅದನ್ನು ಯಾವ್ಯಾವ್ದನ್ನ ಕೂಡಿಸ್ಕೊತ ಹೋಗ್ಬೇಕು. ಮತ್ತು ಮಿನರಲ್ ಮಿಕ್ಸಡ್ ಏನು ನಮಗೆ KMF ಸಿಗುತ್ತಲ್ಲ ಅವನ್ನೆಲ್ಲನೂ ನಾವು ಹೆಚ್ಚಿನ ಪ್ರಮಾಣದಾಗ ಕೊಡಬೇಕು. ಅಂದ್ರೆ ರೋಗ ರುಜಿನ ಕಡಿಮೆ ಆಗಲಿ ಅಂದ್ರೆ ನಾವೆಲ್ಲ ಮಿನರಲ್ ಮಿಕ್ಸಡ್ ಅಂತೂ ಜಾಸ್ತಿ ಕೊಡ್ಬೇಕು. ಸರ್ ಇವಾಗ ರೀ ನಿಮ್ಮ 35 ಆಕಳ ಅದಾವ್ರಿ, 35 ಆಕಳ ಒಳಗೆ ಹೈಯೆಸ್ಟ್ ಎಷ್ಟು ಲೀಟ್ರ್ ಹಿಂಡ್ತೈತ್ರಿ? ನಾವು ಹೈಯೆಸ್ಟ್ 16ರಿಂದ 17 ಲೀಟ್ರ್ ಮಟ್ಟ ಒನ್ ಟೈಮ್ ಇವಾಗೂ ಅದಾವ ನನ್ನ ಕಡೆ. ಇವಾಗೂ 15 ಹಿಂಡು ಅಂತ 2 ಆಕಳ ಅದಾವ. ಆದ್ರ ನಾ ಏನು ಓನ್ ಹೇಳಿಲ್ಲ, ಪ್ರಥಮದಾಗ ನಾವು 1 ಆಕಳದಿಂದ ಸ್ಟಾರ್ಟ್ ಮಾಡಿ ಅಂತ. ಅದು ಹಿಂಡಿದ್ದ ನಮ್ಮಂತಾಗ 16 ಲೀಟ್ರ್ ಒನ್ ಟೈಮ್ಗೆ. ಅದರ ಮಕ್ಕಳೇನು ಅಭಿವೃದ್ಧಿ ಪಡಿಸ್ಕೊತ ಹೊಂಟಿಲ್ಲ. ಇವಾಗ ಅದರ ತಳಿ 4 ಹಸು ಅದಾವ ನನ್ನ ಕಡೆ. ಎಲ್ಲ 12-13 ಕ್ರಾಸಿಂಗ್ ಅದಾವ ಮ್ಯಾಗ, ಒಳಗಡೆ ಅವೆಲ್ಲ. ನಾವು ಲಾಸ್ಟ್ ಹಿಂಡಿದ್ ಮಾತ್ರ 17 ಲೀಟರ್ ಮಟ್ಟ ನಾವು ತೆಗೆದಿವಿ ಒನ್ ಟೈಮ್. ಅಂದ್ರೆ ಇವಾಗ 35 ಆಕಳಿಂದ ರೀ ದಿನಕ್ಕೆ ನೀವು ಎಷ್ಟು ಲೀಟರ್ ಹಾಲು? ಇಲ್ಲ, ನಾವು 300 ಹಾಕಿವಿ, 320 ಲೀಟರ್ ಹಾಕಿವಿ. ಆದ್ರೆ ನಾವು ಸರಾಸರಿ ಟಾರ್ಗೆಟ್ ಇಟ್ಕೊಂಡದ್ದು 200 ಮೈನಸ್ ಬರಂಗಿಲ್ಲ. ಮೈನಸ್ 2 ಲೀಟರ್ನು ಮಾಡಿಸ್ಕೊಡಂಗಿಲ್ಲ. 200ಕ್ಕೆ ನಮಗೆ ಏನಾರ ಹಂಗೆ ಡೌನ್ ಆಗುವಂಗೆ ಕಂಡ್ರೆ ಮತ್ತೊಂದು ಹಸು ತಂದಾದ್ರು ನಾವು ಅದನ್ನು ಮ್ಯಾನೇಜ್ ಮಾಡ್ತೀವಿ. ಯಾಕಂದ್ರೆ ಇದ್ರ ಉದ್ದೇಶ ಏನಂದ್ರೆ ಒಮ್ಮೆ ಭಾಳಷ್ಟು ಹಾಕಿದಾಗ ಖುಷಿಪಟ್ಟ ಒಮ್ಮೆ 50 ಲೀಟ್ರ್ ಹಾಕುವಾಗ ನಮ್ಗೆ ಇನ್ಕಮ್ ಬರಲಿಲ್ಲ ಅಂದ್ರೆ ನಾವು ಲಾಸ್ ಆದ್ನ ಅನ್ನೋಕ್ಕಿಂತ 200 ಒಂದು ರೇಂಜ್ ಇಟ್ಕೊಂಡು ಹೋದ್ನ ಅಂತ ತಿಳ್ಕೊ. ನನಗೆ ಎಲ್ಲ ರೀತಿಯಿಂದ ಅನುಕೂಲ ಇರೋದು. ಅದು ಒಂದು ವೇಳೆ ನನಗೆ ಯಾವ ಹಂಗೆ ಇಳುವರಿ ಕಡಿಮೆಗೆ ಅದು 125 ಲೀಟ್ರ್ 75 ಲೀಟ್ರ್ ಆಯ್ತು ಅಂದ್ರೆ ಮತ್ತು ಒಂದು ಬಿಟ್ಟು 2 ಹಸು ತೊಗೊಂಬಂದವರು ನಾನು ಮ್ಯಾನೇಜ್ ಮಾಡ್ಕೋತೀನಿ. ಅಂದ್ರೆ ನನ್ನ ಟಾರ್ಗೆಟ್ ಇರೋದು 200. ನಾವು 200 ಮ್ಯಾಗ್ ಮಾಡೀವಿ, 300 ಮಟ್ಟ ಹಾಲು ಹಾಕಿವಿ, 310 ಹಾಕಿವಿ. ಉದಾಹರಣೆ ಅಂದ್ರೆ ಎಲ್ಲ ಒಮ್ಮೆ ಇಳಿದ ಟೈಮ್ದಾಗ ಅದು ಆಟೋಮೆಟಿಕ್ ಜಾಸ್ತಿ ಆಗೋದು ಡೌನ್ ಆಗೋದು ಸ್ವಾಭಾವಿಕ. ಆದ್ರೆ ಮೈನಸ್ 200 ಮೈನಸ್ ತರಂಗಿಲ್ಲ. ಅಂದ್ರೆ ಡೈಲಿ ಎನಿ ಕಂಡೀಷನ್ 200 ಲೀಟರ್ ಆಗಲೇಬೇಕು. ಅಂದ್ರೆ ಯಾಕೆ ಹಂಗಾಗಲಿ ಅಂದ್ರೆ ನಮ್ಮದು ಪ್ರತಿಯೊಂದು ಎಲ್ಲ ಇಲ್ಲಿ ನಮ್ಮ ಮೇಂಟೆನೆನ್ಸ್ ಖರ್ಚು ವೆಚ್ಚಗಳೆಲ್ಲ ಸರಿ ಸಮಾನ ಆಗಕ್ಕೆ ಸಾಧ್ಯತೆ. ಮತ್ತು ಅದ್ರೊಳಗೆ ನಾವು ಮೈನಸ್ ಆಗೋತ ಬಂದೀವಿ ಅಂದ್ರೆ ನಾವು ಮತ್ತೆ ಒಮ್ಮೆ ಕೈಲಿಂದ ಹಾಕುವಂತ ಹಂಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ 200 ಟಾರ್ಗೆಟ್ ಇಟ್ಕೊಂಡಿವಿ. ಅದರಿಂದ ನನಗೆ ಏನಾಗೈತಿ, ಗೋರ್ಮೆಂಟ್ದು ಇನ್ಸೆಂಟಿವ್ ಬರುತ್ತೆ. ನಂಗೆ ಒಂದು ಸರಾಸರಿ ಒಂದು 30,000 ತಿಂಗಳ ಪರ್ ಮಂತ್. ಆ 30,000 ನಾ ಈಗ 200 ಮೈನಸ್ ಮಾಡ್ಕೊತ ಹೋದ್ರೆ ಅದು ನನಗೆ ಮೈನಸ್ ಆಗಿರುತ್ತೆ. ನಾವೇನು ಟಾರ್ಗೆಟ್ ಮಾಡಿರ್ತೀವಿ ಅದು ನಮ್ದು ಫಿಕ್ಸ್ ಡಿಪಾಸಿಟ್ ಇದ್ದಂಗೆ. ಗೋರ್ಮೆಂಟ್ದವ್ರು ಅವ್ರು 3 ತಿಂಗಳಿಗೂ ಹಾಕ್ತಾರೋ, 4 ತಿಂಗಳಿಗೂ ಹಾಕ್ತಾರೋ, ಒಮ್ಮೆ 6 ತಿಂಗಳಿಗೂ ಹಾಕ್ತಾರ. ಆದ್ರೆ ನಮ್ದು FD ಇದ್ದಂಗೆ ನಾ ಅಲ್ಲಿ ಅದು ಯಾವಾಗೂ ಬರ್ತದಿಲ್ಲ ನನಗೆ. ಅಂದ್ರೆ ಈ ರೀತಿ 30,000 ನಮ್ಮ ಪರ್ ಮಂತ್ ಅಲ್ಲಿ ನಾವು ತಗೋಲೇಬೇಕು. ಇನ್ನುಳಿದಿದ್ರಾಗ ಏನು ಲಾಭ ಸಿಗುತ್ತೆ ಅದು ನಮಗೆ ಸಿಗಲಿ. ಬೋನಸ್ ಗೋರ್ಮೆಂಟ್ ಸಹಾಯಧನ ಅಂತ 5 ರೂಪಾಯಿ ಕೊಡ್ತಾರೆ. ಅದನ್ನ ನಾವು 30,000 ಕೆಳಗೆ ಇಳಿಸಕ್ಕೆ ಪ್ರಯತ್ನ ಮಾಡಂಗಿಲ್ಲ. ಅಂದ್ರೆ ಪ್ರತಿ ದಿವಸ 1,000 ರೂಪಾಯಿ ಅದು ಬೋನಸ್ ನಂಗೆ ಅಲ್ಲಿ ಅದು
ಪಿಗ್ಮಿ ತುಂಬಿದಂಗೆ. ಓಕೆ ಓಕೆ. ಅದು ಯಾವಾಗ ಬರಲಿ ನಂಗೆ ಬರ್ತೈತೆ ಅನ್ನೋದು ನೆಕ್ಕಿ ಇರೋದು. ಇದ್ರೊಳಗೆ ನಮ್ಮ ಖರ್ಚು ವೆಚ್ಚ ಎಲ್ಲ ಹೋಗಿ ನಮ್ಮ ಮನಿ ಶಾಂತಿ ಎಲ್ಲ ಹೋಗಿ ಇದ್ರಾಗ ಏನು ಇನ್ಕಮ್ ನನಗೆ ಕಡಿಮೆ ಆಗೈತಪ್ಪ ಅಂದ್ರೂ ಸಹಿತ ಅದರ ನನಗೆ ಬೆನಿಫಿಟ್ ಆಗಿರ್ಬೇಕು. ಮತ್ತು ನನಗೆ ಅಲ್ಲಿಯೂ ಮೈನಸ್ ಇಲ್ಲಿಯೂ ಮೈನಸ್ ಅಂತಂದ್ರೆ ಇದು ಲಾಸ್ ಆಕೈತಿ. ಸರ್ ಇವಾಗ ರೀ ನೀವು ಒಂದು ತಿಂಗಳ ಹಿಡಿದ್ರ ರೀ, ಒಂದು ತಿಂಗಳದಾಗ ನೀವು ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ತಗೋಬೋದ್ರಿ ಆದಾಯ? ಇಲ್ಲ, ನಾವು ರಗಡ 2-2.5 ಲಕ್ಷ ಮಟನು ತೊಗೊಂಡಿವಿ ನಾವು. 2 ಲಕ್ಷ ಹೇಳಿ, 2 ಲಕ್ಷ ನಾವು ಇಟ್ಕೊಂಡಾಗ ಅದ್ರದ್ದು ಇತರೆ ಅದರ ಖರ್ಚು ವೆಚ್ಚಗಳನ್ನೆಲ್ಲ ತೆಗೆದು ನಾವು ಅದನ್ನು ಎಲ್ಲ 2 ಲಕ್ಷ ಎಲ್ಲ ನಮ್ದ ಇನ್ಕಮ್ ಅಂತ ಎಂದೂ ನಾವು ಭಾವಿಸಿಲ್ಲ. ಆ ಭಾವಿಸೋದು ಶಾಣೆತನಲ್ಲ. ಯಾಕಂದ್ರೆ ಒಬ್ರು ಏನು ವಿಚಾರ ಅರ್ಧ ಹೋಗಿ ಅರ್ಧ ಹೋಗಿದ್ದು ಹಂಗೂ ಇರಂಗಿಲ್ಲ. ಅದ್ರದ್ದು ಒಂದೇ ಥರ ಬರಂಗಿಲ್ಲ. ಅದ್ರದ್ದು ಡಾಕ್ಟರ್ ಮೇಂಟೆನೆನ್ಸ್ ಬರ್ತೈತಿ, ದವಾಖಾನೆ ಅಂತ ಬರ್ತೈತಿ, ಮತ್ತು ಇತರೆ ಫುಡ್ ಬರ್ತೈತಿ. ಬರೀ ನಾವು ಹಿಂದೂ ಪೂರ್ತಿಗೆ ಏನು ಆಹಾರ ಕೊಡ್ತಿಲ್ಲ, ಅದಕ್ಕಿಂತನೂ ಸೈಡ್ ಒಂದು ಸ್ವಲ್ಪ ಅವಕ್ಕೂ ಬೌಡಿಗೆ ಈಗ ನಮ್ಮ ಎಲ್ಲಾನು ನೀವು ಚೆಕ್ ಮಾಡಿ ನೋಡ್ರಿ, ಯಾವುದು ವೀಕ್ನೆಸ್ ಅದಂತ ದನ ನಾವು ಯಾವನು ಇಟ್ಕೊಂಗಿಲ್ಲ. ಬರೀ ನಾವು ಅವಕ್ಕೆ ಆಹಾರ ಹಾಕಿ ಬಿಟ್ರೆ ಮಗೆ ಹೆಂಗಿರ ಅವಕ್ಕೂ ತಮ್ಮ ಹೆಲ್ತ್ ಡೆವಲಪ್ಮೆಂಟ್ಗೋಸ್ಕರನು ನಾವು ಮತ್ತೆ ಬೇರೆ ಅಡಿಷನಲ್ ಫುಡ್ ಕೊಡ್ತೀವಿ. ಹಿಂಗಾಗಿ ನಾವು 2 ಲಕ್ಷ ರೂಪಾಯಿ ಏನು ಆದಾಯ ಇತ್ತಲ್ಲ ಅದೆಲ್ಲ ನಿವ್ವಳ ನನಗ ಅಂತ ಏನು ಮಾಡಂಗಿಲ್ಲ. ಒಂದು ಅರ್ಧ ಅದಕ್ಕೆ ಹೋಗಿ ಅರ್ಧ ಇವ್ರದ್ದೆಲ್ಲ ಮೇಂಟೆನೆನ್ಸ್ ತೆಗೆದು ನಮ್ಗೆ 50,000 ರೂಪಾಯಿ ಇಟ್ಕೋರಿ. ನನ್ನ ಲಾಭ ನಾವು ಜಾಸ್ತಿ ಇರಲಿ ಅದು ಕಡಿಮೆ ಇರಲಿ, ನಾವು ಸರಾಸರಿ 50,000 ರೂಪಾಯಿ ಅದ್ರಾಗ ತಗೋತೀವಿ. ತಿಂಗಳಿಗೆ 30,000 ರೂಪಾಯಿ ಒಂದು ಬೋನಸ್ ಬರೋದಿಲ್ಲ, ಸಾಕು 70,000 ರೂಪಾಯಿ ಸಿಗುತ್ತೆ. ಅಂದ್ರೆ ನಿಮ್ಗೆ ಹೆಚ್ಚಿನ ಆದಾಯ ಏನು ಬೇಕು? ಮತ್ತೆ ಇದು ಸಿಗುತ್ತೆ ಅಲ್ರಿ ನಿಮ್ಗೆ, ಸೆಗಣ ಗೊಬ್ಬರ ಸಿಗುದಿಲ್ಲ. ಒಂದು ವರ್ಷ ಹೊಲಕ್ಕೆ ಹಾಕಾಕಾರ ಯೂಸ್ ಆಗ್ತೈತಿ, ಒಂದು ವರ್ಷ ಮಾರಾಕಾರ ಯೂಸ್ ಆಗ್ತೈತಿ. ಮತ್ತು ನಿಮ್ಮ ಕರು ಏನು ಹಾಕ್ತಾವಲ್ಲ ಅದು ನಿಮ್ಗೆ ಇನ್ಕಮ್ ಅಲ್ರಿ. ಮುಂದಿನ ವರ್ಷಕ್ಕೆ ಒಂದು ಆಕಳ ತಯಾರಾಗಿರ್ತೈತೆ. 50,000 60,000 ಒಂದು ಆಕಳ ರೆಡಿನೇ ಇರುತ್ತೆ ನಿಮ್ಮ ಮನ್ಯಾಗ. ಅದನ್ನ ಯಾರು ಲೆಕ್ಕ ಮಾಡಂಗಿಲ್ರಿ, ಬರೋ ಪೇಮೆಂಟ್ ಅಷ್ಟೇ ಲೆಕ್ಕ ಮಾಡ್ತಾರ. ಹಂಗೆ ಮಾಡಬಾರ್ದ್ರಿ, ಎಲ್ಲಾನು ಲೆಕ್ಕ ನೋಡ್ಬೇಕಲ್ಲ. ಈ ರೀತಿ ಐತಿ. ಅಂದ್ರೆ ಸರ್ ಇವಾಗ ರೀ ಯಾರೋ ಒಟ್ಟು ಆಲ್ಮೋಸ್ಟ್ ಇದ್ರೊಳಗ ಲಾಭ ತಕ್ಕೊಂಡವ್ರಕ್ಕಿಂತ ಹೆಚ್ಚು ಲಾಸ್ ಅದಾವ್ರನ ರೀ, ಯಾಕೆ ಈ ರೀತಿ ಹಾಕವ್ರಿ? ಇದೆ ರೀ, ಸರಿಯಾದಂಥ ಅವ್ರದ್ದು ಮೈಂಡ್ ಸೆಟ್ ಸರಿಯಾಗಿರಂಗಿಲ್ಲ. ಯಾಕಂದ್ರೆ ಈಗ ಏನಿರಲ್ಲ ನಿಮ್ಗೆ, ಒಮ್ಮೆ ಅವ್ರು ಆಕಳ ತಂದು ಕಟ್ಟಿ ಬಡ ಹಿಂಡ್ಕೊಂಡು ಅದು ಕೆಲವೊಂದು ದಿನಕ್ಕೆ ಹೋಗಿ ಅವು ಕಡಿಮೆ ಹಾಲು ಕೊಟ್ಟಂತ ನನ್ನ ಲಾಸ್ ಆತು ಹಿಂಗಲ್ಲ. ಇದನ್ನ ಅವರು ಪ್ರಾಕ್ಟಿಕಲ್ ಆಗಿ ಮಾಡಿಕೊಂಡು 1ರಿಂದ 2 ಸ್ಟಾರ್ಟ್ ಮಾಡಿ 2ರಿಂದ ಸ್ಟಾರ್ಟ್ ಮಾಡಿ ಅದ್ರ ಅನುಭವ ಮುಖಾಂತರ ಏನು ಮಾಡ್ಕೊತ ಹೋಗ್ಯಾರಲ್ಲ ಅವರೆಲ್ಲರೂ ಕ್ಲಿಕ್ ಆಗ್ಯಾರ, ಏನು ಲಾಸ್ ಆಗಿಲ್ಲ. ಮತ್ತೆ ಇದ್ರೊಳಗೆ ಒಂದು ಸ್ವಲ್ಪ ತಾಳ್ಮೆನೂ ಮುಖ್ಯಬೇಕು. ಮೇನ್ ತಾಳ್ಮೆ, ಸಹನೆ ಗುಣ ಇರ್ಬೇಕು. ಯಾಕಂದ್ರೆ ಇದಿಲ್ಲ ನಾ ಇವತ್ತು ಆಕಳ ತಂದು ಕಟ್ಟಿನಿ ನನಗಿಷ್ಟು ಇನ್ಕಮ್ ಬಂದ ಬಿಡ್ಬೇಕಂದ್ರ ಅಲ್ಲ. ನಾವು ಹೆಂಗೆ ಇದ್ರಾಗ ಶ್ರಮ ಹಾಕ್ತಿವೋ ಹಂಗೆ ಅಲ್ಲೇ ನಮಗೆ ಇನ್ಕಮ್ ಬರ್ತದೆ. ಇಷ್ಟ ಇದು ಶ್ರಮದ ಕೆಲಸ. ಓಕೆ, ಇವಾಗ ನೀವು 10ರಿಂದ 12 ವರ್ಷದಿಂದ ಮಾಡ್ಕೋತ ಬಂದಿರಿ, ನಿಮ್ಗೆ ನಿಜವಾಗ್ಲೂ ಇದ್ರಾಗ ಆದಾಯ ಐತೆ ಅನ್ಸೈತ್ರಿ? ನಾವು ಆದಾಯ ಇಲ್ಲ ಅಂದ್ರೆ ಈ ದಂಧೆಗೆ ಮಾಡ್ತಿರ್ಲಿಲ್ಲ, ಮತ್ತೆ ಬೇರೆ ಬಿಸ್ನೆಸ್ಗೆ ಹೋಗ್ತಿದ್ವಿ ನಾವು. ಏನು ಇವಾಗೂ ಹೇಳತ್ತೇನೆ ನಿಮಗೆ, ನಾ ಇದನ್ನು ಸ್ಟೆಪ್ ವೈಸ್ ಹೊಂಟೇನಿ. ಈಗ 5ನೇ ಸರ ಸಡ್ಡಕ್ಕಿನ ಇದನ್ನ ಇನ್ನೂ ನಮ್ಮ ಪ್ಲಾನಿಂಗ್ ಇದೆ. ಇನ್ನೂ ನಾವು ಇನ್ನಷ್ಟು ಆಕಳ ಮಾಡಬೇಕು, ಇನ್ನೂ ಇದನ್ನ ಬೆಳೆಸ್ಬೇಕು ಅನ್ನೋದ್ರಾಗ ಇದೀವಿ. ಅಕಸ್ಮಾತ್ ನಂಗೆ ಲಾಸ್ ಅಂತ ಅನ್ಸಿದ್ರ ಅಥವಾ ಇದರಿಂದ ನನಗೆ ಇನ್ಕಮ್ ಇಲ್ಲ ಅಂತ ನನಗಾಗಿದ್ರ ನಾ ಇದನ್ನ ಇನ್ನೂ ಇದಕ್ಕೆ ಒತ್ತು ಕೊಡ್ಬೇಕಂತ ಅನಿಸ್ತಿರ್ಕಿಲ್ಲ. ನಾ ಇಲ್ಲಿ ಸಾಕಪ್ಪ ಇದ್ರದ್ದು ಯಾಕೋ ನನಗೆ ಅನ್ಸಂಗಿಲ್ಲ, ಇನ್ನೂ ಮಾಡ್ಬೇಕನ್ನೋ ಇದ್ರೊಳಗೆ ಇದೀವಿ ನಾವು. ಈಗ ರೀಸೆಂಟ್ ಆಗಿ ನೋಡ್ರಿ ಅದೊಂದು ಸಡ್ಡ ಹೊರಗಡೆ ಈ ಹೈನುಗಾರಿಕೆ ಮಾಡೋದ್ರಂತ್ರ ನಮ್ಮ ಫಾರ್ಮ್ ವಿಸಿಟ್ ಮಾಡಕ್ಕೆ ಸಾಕಷ್ಟು ಜನ ಬರ್ತಾರೆ. ಯಾರೋ ಪಾಪ ರೈತರು ಮಾಡೋರು ಇದ್ರೆ ಬರ್ತಾರೆ. ಮೊನ್ನೆ ಒಂದು ಕುನ್ನಾಳ ಸ್ಕೂಲ್ದು ಸ್ಟೂಡೆಂಟ್ 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ನ ಒಂದು 70 ಮಂದಿನ ಒಂದು KSRTC ಬಸ್ ತೊಗೊಂಡನ ಅವರು ವಿಸಿಟಿಂಗ್ ಮಾಡಕ್ಕೆ ತಂದಿದ್ರು. ಅಂದ್ರೆ ಅವ್ರಿಗೂ ನಾಲೆಜ್ ಇರಲಿ ಇದ್ರ ಬಗ್ಗೆ ಅನ್ನೋ ಉದ್ದೇಶಕ್ಕಾಗಿ ಬಂದಿದ್ರು. ಅಂಥವ್ರು ಬರ್ತಾರೆ. ನಮಗೆ ಯಾರು ಇನ್ನುಳಿತವ್ರು ಬಂದಿರ್ತಾರೆ. ಮತ್ತು ಒಮ್ಮೆ KMF ಇವ್ರೇನು ಸೆಕ್ರೆಟ್ರಿಗಳು ಆಗತ್ತಿರ್ತಲ್ಲ ಅಂಥವ್ರನ್ನ ಟ್ರೈನಿಂಗ್ ಅಂತೇಳಿ ಇಲ್ಲಿ ಹಾಕಿದ್ರು ನಮ್ಮ ಊರಿಗೆ. ಒಂದು 30 ಜನ ಒಂದು ಅವ್ರ ಗಾಡಿ ತೊಗೊಂಡು ಬಂದಿದ್ರು. ಅಂಥವ್ರೆಲ್ಲ ಬರ್ತಾರೆ. ನಮಗೂ ಅವ್ರಂತ್ರ ನಾಲೆಜ್ ಹೆಚ್ಚು ಸಿಗ್ತಿರ್ತೈತಿ. ಅವ್ರಿಗೆ ನಮ್ಗೆ ಇದ್ದಷ್ಟು ನಮ್ಗೆ ತಿಳಿದಷ್ಟು ನಾವು ಹೇಳಿರ್ತೀವಿ. ಮಕ್ಕಳಿಗೂ ಎಲ್ಲ ಬಂದು ಸ್ಕೂಲ್ನಿಂದ ಬಂದು ಮಕ್ಕಳಿಗೆ ಅದನ್ನೇ ಹೇಳಿದ್ದೀವಿ ಮೊನ್ನೆನೂ. ಮತ್ತು ನಮ್ಗೆ ಪ್ರತಿ ವರ್ಷ ವಿಜಯವಾಣಿ ಅವರು ನಮಗೊಂದು ಆರ್ಟಿಕಲ್ ಬರೀತಾರೆ ನಮ್ಮ ಬಗ್ಗೆ. ಬಂದ್ರಿಂದ ನಾವು ಈ ರೀತಿ ಮಾಡಿದಿರಿ ಬಿಟ್ರಿ ಅನ್ನೋದು ಅವರ ಖುದ್ದಾಗಿ ಬಂದ ಒಂದು ಫೋಟೋ ಹೊಡೆದ, ಹೋದ ವರ್ಷ ಎಷ್ಟಿದ್ದು ಈಗ ಎಷ್ಟಾಗಿದೆ ಅಂತೇಳಿ ಮಾಡಿ ನಮ್ದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಅವ್ರು ಈಗೇನು ನೀವು ಸಂದರ್ಶನ ತೊಗೊಂಡಿಲ್ಲ ಅದನ್ನು ಅವರು ಸ್ವತಃ ಎಲ್ಲ ಬರೆದ ನಮ್ಮ ಫೋಟೋ ಗಿಟೋ ಬಂದಿರ್ತೈತಿ. ಪ್ರತಿ ವರ್ಷ ಒಮ್ಮೆರ ಅದು ವಿಜಯವಾಣಿ ಒಳಗೆ ಅವ್ರು ಹಾಕೇ ಹಾಕ್ತಾರೆ. ಮತ್ತು ಒಮ್ಮೆ ನನಗೆ ಅವರ ವಿಜಯವಾಣಿ ಅವರು ಒಂದು ಸಲ ನನ್ನ ಕರೆಸಿ ಅತ್ಯುತ್ತಮ ಹೈನುಗಾರಿಕೆ ಅಂತೇಳಿ ಒಮ್ಮೆ ನನಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿನೂ ಕೊಟ್ಟಿದ್ದಾರೆ. ಮತ್ತು ಹಲವಾರು ರೀತಿಯಿಂದ ಪ್ರಶಸ್ತಿನೂ ಕೊಟ್ಟಾರ್ರಿ ನಂಗೆ. ಇಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಇದು 2018-19 ತಾಲೂಕು ಮಟ್ಟದಾಗ ಕೊಟ್ಟಾರ. ತಾಲೂಕು ಮಟ್ಟದ್ದು ಕೊಟ್ಟಾರ, ಜಿಲ್ಲಾ ಮಟ್ಟದ್ದು ಕೊಟ್ಟಾರ. ಇನ್ನೂ ಹಲವಾರು ಅದಾವ, ನಾ ತಂದಿಲ್ಲ. ಇಲ್ಲಿ ನಿಮ್ಗೊಂದು 3-4 ಅಷ್ಟೇ ತಂದಿನಿ ತೋರ್ಸಾಕಾಗಿ.
ಜಿಲ್ಲಾ ಮಟ್ಟದಾಗೂ ಕೊಟ್ಟಾರ. ಒಮ್ಮೆ KMF ಅತಿ ಹೆಚ್ಚು ಅತ್ಯುತ್ತಮ ಹಾಲು ಹಾಕವ್ರೆ ಅಂತೇಳಿ ತಾಲೂಕಿಗೆ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡ. ನಮ್ಮ ತಾಲೂಕದಾಗ ನಾನೊಬ್ಬನ ಆಯ್ಕೆ ಮಾಡ್ಕೊಂಡ. ಸುಮಾರು ಒಂದು 31 ಜನನ ಒಂದು ಬಸ್ ತೊಗೊಂಡು ಇದಕ್ಕೆ ಕರ್ಕೊಂಡು ಹೋಗಿದ್ರು ಅವ್ರು ಬೆಂಗಳೂರಿಗೆ. ವಿ ಕೆ ಇದ್ರೊಳಗೆ ಏನು ರೀ ಅದ ಯೂನಿವರ್ಸಿಟಿ ಒಳಗೆ ಕರ್ಕೊಂಡು ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅಲ್ಲಿ ಅವರೆಲ್ಲ ನಮ್ಗೆ ಸನ್ಮಾನ ಮಾಡಿ ಪ್ರೋತ್ಸಾಹ ಕೊಡ್ತಾನೆ. ಮೇನ್ ನಮಗೆ ಇದರಿಂದ ಏನು ಇನ್ಕಮ್ ಇರಲ್ಲ, ಬಟ್ ಪ್ರೋತ್ಸಾಹ ನಮ್ಮಲ್ಲಿ ಇನ್ನೂ ಹುಮ್ಮಸ್ ಬರಲಿ ಅನ್ನೋ ಉದ್ದೇಶಕ್ಕೆ ಇದೊಂದು ಸತ್ಕಾರ ಸಮಾರಂಭ ಅನ್ನೋದೇನ ಇವ್ರು ಕರೆದ. ಈಗ ಬೆಳಗಾವಿ ಅವ್ರು KMF ವರ್ಷಕ್ಕೊಮ್ಮೆ ಸಾಮಾನ್ಯ ಸಭೆ ಮಾಡಿರ್ತಾರೆ. ಈ ವರ್ಷ ಮಾಡಲಿಲ್ಲ, ಹೋದ ವರ್ಷ ಏನೋ ಮಾಡಿದಾಗ ನಮ್ಮನ್ನ ಅಲ್ಲಿ ಕರೆದ ಅಲ್ಲೇ ಒಂದು ಸನ್ಮಾನ ಮಾಡಿ ಕೊಟ್ರಂದ್ರ ಒಂದು ಸ್ವಲ್ಪ ನಮ್ಮಲ್ಲಿಯೂ ಮತ್ತೆ ಇನ್ನೂ ಒಂದು ಸ್ವಲ್ಪ ಏನೋ ಮಾಡ್ಬೇಕಪ್ಪ ಅನ್ನುವಂಥ ಹುಮ್ಮಸ್ ಬರ್ತೈತಿ. ಅಥವಾ ಮತ್ತು ಆ ಬೇರೆ ರೈತರಿಗೂ ಏನಾಗೈತಿ ಅವನಂಗೆ ನಾನು ಆಗ್ಬೇಕಲ್ಲ ಅನ್ನುವಂಥ ಇದ್ರೊಳಗೆ ಬರ್ತದೆ. ಹಲವಾರು ಪ್ರಶಸ್ತಿನೂ ಬಂದಾವ ಈಗ ನಿಮ್ಮ ಮುಂದೆ ಅದಾವ. ನಾ ಇಲ್ಲಿ ತಂದಿಲ್ಲ, ಇಷ್ಟ ತಂದಿನಿ. ಇನ್ನುಳಿದವರು ಎಲ್ಲರೂ ಬರ್ತಾರ, ವಿಸಿಟ್ ಮಾಡ್ತಾರ, ನೋಡ್ತಾರ. ಎಲ್ಲರೂ ಇಲ್ಲಿ ಮಟ್ಟ ಎಲ್ಲರ ಕಡೆಯಿಂದ ನಾವು ಸ್ವಲ್ಪ ಚಲೋ ಅನಿಸ್ಕೊತ ಬಂದೀವಿ. ಸರ್ ಇವಾಗ ನೀವು 10-12 ವರ್ಷದಿಂದ ಮಾಡ್ಕೊತ ಬಂದಿರಿ. ಯಾವಾಗಾರ ನಿಮಗೆ ಸಾಕಪ್ಪ ನಾ ಇದನ್ನ ಸಾಕು ಇನ್ನು ಒಟ್ಟ ಮಾಡೋದು ಬೇಡ ಅಂತ ಏನ್ರ ಅನ್ಸೈತೇನ್ರಿ? ಸಾಕಂತ ಅನ್ಸಿಲ್ಲ, ಬೇಕಂತ ಅನ್ಸೈತಿ. ಯಾಕಂದ್ರೆ ಬೇಕಂತ ಯಾಕೆ ಅನ್ಸಿನಿ ಅಂದ್ರೆ ಫಸ್ಟ್ ಹೇಳಿ ನಾನು ನಿಮಗೆ ಈಗಾಗಲೇ ಇನ್ನೂ ನಾವು ಮಾಡೋದ್ರಾಗ ಇದ್ದೀವಿ, ಎಂಡಿಂಗ್ದಾಗಿಲ್ಲ. ನಾವು ಹೆಂಗೆ ಮಾಡೋದ್ರಾಗ ಇದ್ದೀವಿ ಅಂದ್ರೆ ಇದ್ರ ಒಳಗೆ ಅನುಭವ ಮಾಡ್ಕೊಂಡಂಗ ಇದೆಲ್ಲ ನಮ್ಗೆ ಸರಿ ಆದಂಗ ಇಲ್ಲ ಇನ್ನೊಂದು 4 ಮಾಡೋನು ಅಂತ ಹಿಂಗೆ ಹೊಂಟಿವಿ. ಬಟ್ ಆದ್ರೆ ಒಮ್ಮೆ ನಾವು ಇನ್ನಡ್ ತಂದು ಮಾಡಬೇಕು ಆ ದುರಾಶೆ ಅಂತೂ ಇಲ್ಲ. ನಾವು ತರೋದಾದ್ರೂ ಈಗ ಹೆಂಗೆ ತರ್ತೀವಿ, 2 1 2 1 ಅದು ಒಳ್ಳೆ ಬ್ರೀಡ್ ಇರ್ಬೇಕು. ಒಂದೇ ಪೇಟೆಗೆ ಹೋಗ್ತಾರಂಗಿಲ್ಲ. ನಾವು ಎಲ್ಲ ತಿರುಗ್ತೀವಿ, ಎಲ್ಲ ಸಂತಿನೂ ಹೋಗ್ತೀವಿ. ನಮಗೆ ಬೇಕಾಗಿತ್ತಂದ್ರೆ ಎಲ್ಲ ಸಾಂಗೋಲು ಹೋಗ್ತೀವಿ, ಪ್ರತಿಯೊಂದು ಮತ್ತೊಂದು ಮಗದೊಂದು ಏನು ನಮಗೆ ಜಾಸ್ತಿ ದನ ಕೊಡುವಲ್ಲಿ ಹೋಗ್ತೀವಿ. ಆದ್ರೆ ಒಂದು ಹೋದಲ್ಲಿ ತಂದೇ ಬಿಡ್ಬೇಕಂತೇನಿಲ್ಲ. ಆ ವಾರ ನಮಗೆ ಸರಿ ಅನಿಸಿಲ್ಲ ಅಂದ್ರೆ ಬಿಟ್ಟು ಬರ್ತೀವಿ, ಮತ್ತು ಮರನೇ ವಾರ ಹೋಗ್ತೀವಿ. ಅದಕ್ಕಾಗಿ ನಮ್ಮ 4-5 ಸಾವಿರ ರೂಪಾಯಿ ಜಾಸ್ತಿ ಖರ್ಚಾಗಲಿ, ಚಲೋ ಕ್ವಾಲಿಟಿ ನೋಡಿ ಹುಡುಕಿ ತೊಗೊಂಬರ್ತೀವಿ. ಸರಿ ಇವಾಗ ರೀ ಮಾರ್ಕೆಟ್ ಒಳಗೆ ನಾವು ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾರ್ರಿ, ಮೋಸ ಮಾಡೋದಂತೆ ಕಾಮನ್ ರೀ. ಬಟ್ ನಮಗ ರೀ ಹೆಂಗೆ ಇದೊಂದು ಆಕಳ ನೋಡಿದ ತಕ್ಷಣ ರೀ ಇದು ಚಲೋ ಐತಪ್ಪ, ತಳಿನೂ ಚಲೋ ಐತಿ, ಚಲೋ ಹೆಣ್ತಿರ್ಬೇಕು ಅಂತ ಹಿಂಗೆ ಏನ್ರ ಸ್ವಲ್ಪ ನಮಗೆ ನಾಲೆಜ್ ಆಗ್ತದ್ರಲ್ಲ. ಈಗ ಅದು ಅನುಭವ ಇದ್ದವ್ರಿಗೆ ನೀವು ಅದನ್ನ ಏನು ಕೇಳೋದು ಬೇಡ, ಅವ್ರು ಹೇಳೋದು ಬೇಡ. ಆಕಳ ಸಾಕಿದವ್ರು ಯಾರದಲ್ಲ ಅವ್ರಿಗೆ ಎಲ್ಲರಿಗೂ ಗುರ್ತೈತಿ. ಈಗ ನಾವು ಒಬ್ಬ ಹೇಳೋದ್ರಿಂದ ಇದು ಹಿಂಗಿರ್ಬೇಕು ಹಿಂಗಿರ್ಬೇಕಂದ್ರೆ ಅವ್ಗೆ ನಾಲೆಜ್ ಬರಕ್ಕೆ ಸಾಧ್ಯ ಇಲ್ಲ. ಅದು ಆಗಂಗಿಲ್ಲ. ಯಾಕಂದ್ರೆ 4 ಮರಿ ಸಮ ಇರ್ಬೇಕಂತ ಹೇಳಿರ್ತೀವಿ, ಅದ್ರೊಳಗೆ ಒಂದು ಸ್ವಟ ಇರ್ತೈತಿ. ಏನು ಗುರ್ತಾಗೈತಿ ಇವ್ರಿಗೆ? ಯಾರಿಗೂ ಹಂಗೆ ಗುರ್ತಾಗಂಗಿಲ್ಲ. ಇದನ್ನ ಯಾರು ಮೇಯಿಸಿದಾರ, ಇದ್ರೊಳಗೆ ಯಾರು ಅನುಭವ ಅದಾರ, ಇದನ್ನ ಪ್ರಾಕ್ಟಿಕಲಿಯಾಗಿ ಯಾರು ಮಾಡತ್ತಾರಲ್ಲ ಅವ್ರಿಗೆಲ್ಲರಿಗೂ ಗುರ್ತಾಗೈತಿ. ನಾವು ಅವ್ರಿಗೆ ಹೇಳಿದಾಗ ಗುರ್ತಾಗಬೇಕಂತಿಲ್ಲ. ಅವ್ರ ಮಾರ್ಕೆಟ್ನಾಗ ಹೋಗಿ ತಮ್ಮ ಸ್ವತಂತ್ರ ಮ್ಯಾಗ ಈಗ ಅವ್ರು ಮತ್ತೊಬ್ರು ಯಾರೋ ಅವರು ಏಜೆಂಟ್ರು ಬರ್ತಾರೆ, ದಲ್ಲಾಳಿಗಳು ಬರ್ತಾರೆ, ಅವ್ರ ಮುಖಾಂತರ ಹೋಗಿ ತೊಗೊಳಕ್ಕೆ ಹೋದ್ರೆ ಅವ್ರು ನಮ್ಮನ್ನು ಭಾಳ ಇದನ್ನು ಮಾಡ್ತಾರೆ. ಯಾಕಂದ್ರೆ ಅವ್ರು ಅವನ ಕಡೆನೂ ಒಂದು 5 ಸಾವಿರ ಇಡ್ತಾರೆ, ಇವನ ಕಡೆನೂ ಒಂದು 5 ಸಾವಿರ ಇಡ್ತಾರೆ. ಹೌದಾ? ಅದು ಲಕ್ಕಿ ನಮ್ದು. ಚಲೋ ಬಂದ್ರೆ ಚಲೋ ಬರ್ಬೋದು, ಇಲ್ಲದ್ರೆ ಕೆಡ್ಬೋದು. ಅದಕ್ಕಿಂತ ಸ್ವತಃ ನಾವು ಒಂದು ಸ್ವಲ್ಪ ವಿಚಾರ ಮಾಡಿ ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ ಎಷ್ಟು ಎಳಕನ್ನು ತರ್ತಿಲ್ಲ ನಾವು. ಪ್ರಥಮ ಲಕ್ಷಣ ಅಂತಿಲ್ಲ ನಾವು. ಈಗ 2ನೇ ಸೂಲು, 3ನೇ ಸೂಲು, 4ನೇ ಸೂಲ ತರೋಕ್ಕಿಂತ 1ನೇ ಸೂಲ್ದಾಗ ಅಥವಾ 2ನೇ ಸೂಲ್ನಾಗ ತಂದಿವಂದ್ರೆ ನಮ್ಗೊಂದು ಸ್ವಲ್ಪ ಲೈಫ್ ಟೈಮ್ ಬರ್ತೈತಿ. ನಾವು ಇವತ್ತು ತಂದು ಇವತ್ತು ಕೊಡೋರ, ಈ 1 ವರ್ಷ ಇಟ್ಕೊಂಡು ಮುಂದಿನ ವರ್ಷ ಕೊಡೋರಾದ್ರೆ ಅವ್ರು ಎಂಥವು ತರಲಿ, ಅಭ್ಯಂತರ ಇಲ್ಲ. ಬಟ್ ನಮ್ಮಂಗೆ ಯಾರು ಮಾಡೋರದಲ್ಲ, ಫಾರ್ಮ್ ಮಾಡ್ತಿರ್ತಾರಲ್ಲ, ಅವರು 1ನೇದ್ರಾಗ ತರಬೇಕು ಅಥವಾ 2ನೇದಕ್ಕೆ ತರಬೇಕು. ತಂದ್ರಂದ್ರೆ ಅವ್ರಿಗೆ ಇಂತಿಷ್ಟು ದಿವಸ ಮತ್ತು ನಮ್ಗೆ ಅದ್ರ ಬಗ್ಗೆ ಟೆನ್ಷನ್ ಇರಂಗಿಲ್ಲ. ಆ ಒಂದು ಆಕಳ ಬಗ್ಗೆ ಅದನ್ನೇ ಚಲೋದಂಗೆ ಮೇಂಟೆನ್ಸ್ ಮಾಡ್ಕೊತ ಹೋದ್ರೆ ಚಲೋ ಇನ್ಕಮ್ ಆಕೈತಿ. ಸರ್ ನಮಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮಗೆ HF ಆಕಳ ಸಾಕಾಣಿಕೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟರೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದಗಳು.